Screen ಕಾಣಿಸ್ತಾ ಇದೆ ಸರ್? Screen ಕಾಣಿಸ್ತಾ ಇದೆ. Doctor, now we will close the screen. After you welcome, we'll come back with the screen, doctor. Sure. Okay. Good morning, one and all. We are here for the webinar of the Bharat Scouts and Guides Karnataka with the series Health and Well-being. This is the second webinar on the theme Health and Well-being. For the information of all the participants, as this is a webinar, your audio and video will be not connecting to us. You will be not able to open your audio and video. However, you have any kind of questions, you can ask your questions on the chat. So you'll be able to ask your questions on the chat. ಎಲ್ಲರಿಗೂ ನಮಸ್ಕಾರ. ಈ ವೆಬಿನಾರ್ ಅಲ್ಲಿ ನಿಮ್ಮ ಆಡಿಯೋ ಮತ್ತೆ ವಿಡಿಯೋ ವಿಲ್ ನಾಟ್ ಬಿ ವರ್ಕಿಂಗ್. ಓನ್ಲಿ ವಾಟ್ ವಿಲ್ ಬಿ ವರ್ಕಿಂಗ್ ಇಸ್ ದ ಚಾಟ್. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಡಾಕ್ಟರ್ ಹತ್ರ ಕೇಳಲಿಕ್ಕೆ ಯು ಕ್ಯಾನ್ ಆಸ್ಕ್ ಯುವರ್ ಕ್ವಶನ್ಸ್ ಆನ್ ದ ಚಾಟ್. ನಾವು ಐ ಕಾಲ್ ಅಪಾನ್ Amulya Bhatt to start the proceedings. Good morning, everyone. As you know, periods is a very common thing among girls, and many a times we feel stressed or disgusted about it, and we have so many questions and don't find a way. So today, here at Bharat Scouts and Guides Karnataka's webinar series, Health and Well-being, it brings informative, educative sessions on menstrual health. Menstruation is the regular discharge of blood from the inner lining of the uterus through the vagina. This causes a lot of hygienal issues which can cause severe damage to our body if not taken care of. Some of them may include fungal or bacterial infection, irritation of the skin which may cause dermatitis, thyroid problems, and many more. It is very much necessary to follow hygiene paths so as to reduce the risk of these health issues. So today we have with us Dr. N. Shailaja, who is a part of Rainbow Children Hospital, BG Road, Bangalore. She is a gold medalist in DGO and MS and also a UG and PG teacher. She has published a protocol book for postgraduates and her articles in national and international journals. She has also won the BJ Lingegowda and Leelavati Young Talent Award. Now, I would like to request our State Chief Commissioner, Mr. P.J.R. Sindhya sir, to welcome Dr. N. Shailaja. ಭಾರತ್ ಸ್ಕೌಟ್ಸ್ ಗೈಡ್ಸ್ ಒಂದು ಸ್ವಯಂ ಸೇವಾ ಸಂಸ್ಥೆ. ಇಟ್ಸ್ ಎನ್ NGO. ಇದರ ಉದ್ದೇಶ ಮಕ್ಕಳನ್ನ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಿ ಸಮಾಜದ ಬಗ್ಗೆ ಕಳಕಳಿಯನ್ನಿಟ್ಕೊಂಡು ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಅವ್ರನ್ನ ತೊಡಗಿಸ್ಬೇಕು, ಪರಿಸರ ಜ್ಞಾನವನ್ನು ತೊಡಬೇಕು ಅನ್ನೋ ಉದ್ದೇಶದಿಂದಾಗಿ ನಾವು ಇಡೀ ರಾಷ್ಟ್ರದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ರಪಂಚದ 200 ರಾಷ್ಟ್ರಗಳಿಗೂ ಹೆಚ್ಚು ರಾಷ್ಟ್ರಗಳಲ್ಲಿ ಭಾರತ್ ಸ್ಕೌಟ್ ಗೈಡ್ಸ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಯುವಕರಿಗೆ, ಯುವತಿಯರಿಗೆ ಅವರ ಸಮಸ್ಯೆಗಳನ್ನು ತಿಳಿಸೋದ್ರ ಜೊತೆಗೆ ಸಮಾಜದ ಬಗ್ಗೆ ಅವರಿಗೆ ಅರಿವನ್ನು ಉಂಟು ಮಾಡಿಸಿ ಪರಿಸರ ಜ್ಞಾನವನ್ನು ಹೆಚ್ಚು ಮಾಡಿ ಶಿಸ್ತುಬದ್ಧ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಸುಮಾರು 6.5 ಲಕ್ಷಕ್ಕೂ ಹೆಚ್ಚು ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸಹಸ್ರಾರು ಜನ ಶಿಕ್ಷಕರು ಈ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸದ ಪವಿತ್ರವಾದ ವೃತ್ತಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾವು ಈ ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಜ್ಞಾನವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಅನೇಕ ವೆಬಿನಾರ್ಗಳನ್ನ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾವು ವಿಚಾರವನ್ನು ಮಾಡಿ, ಅದಕ್ಕೆ ಕೇವಲ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಲ್ಲ, ಆ ಮಾಹಿತಿಯನ್ನ ಬೇರೆಯವರಿಗೆ ತಾವುಗಳು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದಾಗಿ ಮತ್ತು ಅದನ್ನು ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಜ್ಞಾನವನ್ನು ಕೊಡ್ತಕ್ಕಂಥ ವೆಬಿನಾರ್ಗಳನ್ನ ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಡಾಕ್ಟರ್ ಶೈಲಜಾರವರು ಬಂದಿದ್ದಾರೆ. ಡಾಕ್ಟರ್ ಶೈಲಜಾರವರ ಬಗ್ಗೆ ಅಮೂಲ್ಯ ಭಟ್ ತಿಳಿಸಿದ ಹಾಗೆ,
Mary Philomena. ಈಗ ನಾವು ಮ್ಯೂಟ್ ಅಲ್ಲಿ ಇದೀವ. ಬೆಂಗಳೂರಿನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪದವಿಯನ್ನು ಪಡೆದು ಬೆಳಗಾವಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜ್ಞಾನವನ್ನು ಪಡೆದು ಕರ್ನಾಟಕದ ಸುಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿರ್ತಕ್ಕಂಥ ರೈನ್ಬೋ ಆಸ್ಪತ್ರೆಯಲ್ಲಿ ಇವತ್ತು ಈ ಸೇವೆಯನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶೈಲಜಾ ಅವರು ಒಬ್ಬ ಗೃಹಿಣಿಯಾಗಿದ್ಕೊಂಡು ಒಬ್ಬ ಮಗ ಮತ್ತು ಒಬ್ಬ ಮಗಳನ್ನು ಸಹಿತ ಅವರು ಪಡೆದಿದ್ದಾರೆ. ನನಗೆ ಡಾಕ್ಟರ್ ಶೈಲಜಾ ಅವರ ಪರಿಚಯ ಆಗಿದ್ದು ಕರ್ನಾಟಕದ ಮತ್ತೊಬ್ಬ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೃಷ್ಣರವ್ರ ಮೂಲಕ. ಡಾಕ್ಟರ್ ಕೃಷ್ಣರವ್ರ ತಂದೆ BJ ಲಿಂಗೇಗೌಡರು ಬಹಳ ದೊಡ್ಡ ಮುಖಂಡರಾಗಿದ್ರು, ಚನ್ನಪಟ್ಟಣದವರು. ಇವತ್ತು ಕರ್ನಾಟಕದ ಸುಪ್ರಸಿದ್ಧ ಹೃದಯ ರೋಗ ಆಸ್ಪತ್ರೆ ಆಗಿರ್ತಕ್ಕಂಥ ಜಯದೇವ ಆಸ್ಪತ್ರೆ ಪ್ರಾರಂಭ ಆಗ್ಬೇಕಾದ್ರೆ BJ ಲಿಂಗೇಗೌಡರು ಸಹಿತ ನನಗೆ ಆಗ ಆರೋಗ್ಯ ಮಂತ್ರಿ ಆಗಿದ್ದಾಗ ಪ್ರೇರಣೆಯನ್ನು ಕೊಟ್ಟಂತ ಒಬ್ಬ ಮಹಾನ್ ನಾಯಕರು. ಡಾಕ್ಟರ್ ಕೃಷ್ಣರವರು ಅವರ ಸುಪುತ್ರರಾಗಿ ಡಾಕ್ಟರ್ ಶೈಲಜಾ ಅಂತ ವೈದ್ಯರಿಗೆ ನಮ್ಮ ಭಾರತ್ ಸ್ಕೌಟ್ ಗೈಡ್ಸ್ ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವರು ಸಲಹೆಯನ್ನು ಕೊಟ್ಟು ನಮ್ಗೆ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಸ್ಕೌಟ್ ಗೈಡ್ಸ್ಗೆ ಸಹಸ್ರಾರು ಯುವತಿಯರು ನಮ್ಮಲ್ಲಿ ಈ ತರಬೇತಿಯನ್ನ ಪಡ್ತಾ ಇದ್ದಾರೆ. ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ನಮ್ಮ ಸದಸ್ಯರುಗಳಾಗಿದ್ದಾರೆ. ಅದಲ್ಲದೆ ಇವರೆಲ್ಲ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಕ್ಕಂತ ತರಬೇತಿಯನ್ನು ಸಹಿತ ಪಡಿತಾ ಇದ್ದಾರೆ. ಈ ಸನ್ನಿವೇಶದಲ್ಲಿ ಡಾಕ್ಟರ್ ಎನ್ ಶೈಲಜಾ ಅವರು ಈ ವೆಬಿನಾರ್ ನಲ್ಲಿ ಭಾಗವಹಿಸಿ ತಮ್ಮ ಜ್ಞಾನವನ್ನ ತಮಗೆ ಕೊಡ್ಲಿಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಸುಯೋಗ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಇವತ್ತು ನಾವು ಕೊಡ್ತಾ ಇರತಕ್ಕಂತ ಮೆನ್ಸ್ಟ್ರಿಯಲ್ ಹೈಜಿಯನ್, ಇಟ್ ಈಸ್ ಪಾರ್ಟ್ ಆಫ್ ದ ಹೆಲ್ತ್ ಸೀರೀಸ್, ಹೆಲ್ತ್ ಅವೇರ್ನೆಸ್ ಸೀರೀಸ್. ನಾವು ಮೊನ್ನೆ ನಮ್ಮ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಮಂಜುನಾಥ್ ಅವರ ನಾಯಕತ್ವದಲ್ಲಿ CPR ಟ್ರೈನಿಂಗ್ ಅನ್ನು ನಾವು ಕೊಟ್ವಿ. ಸುಮಾರು 20,000 ಮಕ್ಕಳು ಆ CPR ಟ್ರೈನಿಂಗ್ ಅನ್ನ ನೋಡಿದ್ದಾರೆ. 400ಕ್ಕೂ ಹೆಚ್ಚು ಮಕ್ಕಳು ಆ ತರಬೇತಿಯನ್ನ ಪಡೆದಿದ್ದಾರೆ. ಪ್ರತಿ ತಿಂಗಳು ಸಹಿತ ಆ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಈ ಮೆನ್ಸ್ಟ್ರಿಯಲ್ ಹೈಜಿಯನ್ ವಿಷಯ ಏನಿದೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಒಬ್ರು SK ಪ್ರಭಾ ಅಂತ ನಮ್ಮ ಸಂಸ್ಥೆ ಒಬ್ಬ ನಾಯಕರಾಗಿದ್ರು, ಮಹಿಳಾ ನಾಯಕಿಯರು. ಅವರು ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನಿದ್ದಂತ ಒಬ್ಬ ನಾಯಕರು. ಪ್ರೇರಣಾ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕವಾಗಿ 3 ದಿನಗಳ ತರಬೇತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಅನೇಕ ವಿಷಯಗಳನ್ನು ಸೇರಿಸಿ ಅವರು ಜ್ಞಾನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು 3 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ರು. ಇವತ್ತು ಅವರು ದೈವಾಧೀನರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರೇರಣಾದ ಒಂದು ಭಾಗ ಇವತ್ತು ಡಾಕ್ಟರ್ ಶೈಲಜಾ ಅವರು ನಿಮ್ಗೆ ತಿಳಿಸ್ಕೊಡ್ತಕ್ಕಂಥ ಜ್ಞಾನ. ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಮತ್ತೊಮ್ಮೆ ಡಾಕ್ಟರ್ ಎನ್ ಶೈಲಜಾ ಅವರಿಗೆ ನಮ್ಮ ಸಂಸ್ಥೆಯಿಂದ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಅವರ ಸಹಾಯಕರುಗಳು ಯಾರಿದ್ದಾರೆ ಈ ವೆಬಿನಾರ್ ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವ್ರಿಗೆ ಸಹಾಯ ಮಾಡಿರ್ತಕ್ಕಂಥ ಸಹಾಯಕರಿಗೂ ಸಹಿತ ನಾನು ಸ್ವಾಗತವನ್ನು ಮಾಡ್ತೇನೆ. ಇದೆಲ್ಲ ಕಾರ್ಯಕ್ರಮಗಳ ಸಂಯೋಜಕರಾಗಿ ನಮ್ಮ ಅಂತಾರಾಷ್ಟ್ರೀಯ ಡೆಪ್ಯೂಟಿ ಇಂಟರ್ನ್ಯಾಷನಲ್ ಕಮಿಷನರ್ ಆಗಿರುವ ಮಧುಸೂದನ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮಧುಸೂದನ್ ಅವರಿಗೆ, ಶೈಲಜಾ ಅವರ ಸಹಾಯಕರಿಗೆ ನಾನು ಆಮಂತ್ರಣವನ್ನ ಸ್ವಾಗತವನ್ನು ಕೋರಿ ಶೈಲಜಾ ಅವರು ಈಗ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು ಮೇಡಮ್. Sir, namaskara sir. Thank you so much. Thank you. I'm really blessed to be part of this program. So, ನಿಮ್ಮ kind words ಗೆ I'm really ಚಿರಋಣಿ. ಸೊ ನಾನು ಇವತ್ತೇನು ಪ್ರೆಸೆಂಟ್ ಮಾಡ್ತಿದ್ದೀನಿ, ಐ ಡೆಡಿಕೇಟ್ ದಿಸ್ ಟು ಮೈ ಟೀಚರ್ ಡಾಕ್ಟರ್ ಕೃಷ್ಣ. ಇವೇ ಹೇಳಿದಾಗೆ ಸೊ ಡಾಕ್ಟರ್ ಕೃಷ್ಣ ಒಬ್ಬ ಪ್ರಖ್ಯಾತ ವೈದ್ಯರು ಹೌದು, ನನ್ನ ಗುರುಗಳು ಹೌದು. ಇವತ್ತು ನನಗೆ ಥಿಯರಿಟಿಕಲ್ ನಾಲೆಜ್ ಇರ್ಬೋದು, ಸರ್ಜಿಕಲ್ ಸ್ಕಿಲ್ಸ್ ಇರ್ಬೋದು, ಪ್ರತಿಯೊಂದನ್ನು ಅವರೇ ಕಲಿಸ್ಕೊಟ್ಟಂತ ಮಹಾನ್ ವ್ಯಕ್ತಿ ಅವರು. ಸೊ ಐ ವಾಂಟ್ ಟು ಡೆಡಿಕೇಟ್ ದಿಸ್ ಪ್ರೆಸೆಂಟೇಷನ್ ಟು ಹಿಮ್. ಸೊ ಐ ವೆಲ್ಕಮ್ ಆಲ್ ದ ಚಿಲ್ಡ್ರನ್ to this presentation.
ಸೊ ಇವತ್ತು ನಾವೇನ್ ಡಿಸ್ಕಸ್ ಮಾಡ್ತೀವಿ ಅದನ್ನ ನೀವು ಬರೀ ಕೇಳಿ ಅರ್ಥ ಮಾಡ್ಕೊಂಡ್ರೆ ಸಾಲದು, ಇಂಪ್ಲಿಮೆಂಟ್ ಮಾಡಬೇಕು. ಸೊ ಆಗ ಮಾತ್ರ ಸೊ ನಮ್ಮ ಹೆಣ್ಮಕ್ಳ ಜೀವನ ಇರ್ಬೋದು, ನಮ್ಮ ಸಮಾಜ ಇರ್ಬೋದು ಸುಧಾರಿಸುತ್ತೆ. ಓಕೆ, ಸೊ ಐ ಜಸ್ಟ್ ಸ್ಟಾರ್ಟ್ ಮೈ ಪ್ರೆಸೆಂಟೇಷನ್. ಸೊ ಡ್ಯೂರಿಂಗ್ ಅಡೋಲೆಸೆಂಟ್ ಪೀರಿಯಡ್ ಅಂದ್ರೆ ಏನು? ಇಟ್ ಇಸ್ ಒಂಥರ ಬ್ರಿಡ್ಜ್ ಇದ್ದ ಹಾಗೆ ನಿಮ್ಮ ಚೈಲ್ಡ್ಹುಡ್ಡಿಗೂ ಮತ್ತೆ ಅಡಲ್ಟ್ಹುಡ್ಡಿಗೂ ಮಧ್ಯ ಏನ್ ಬರುತ್ತೆ ಅಡೋಲೆಸೆಂಟ್ ಪೀರಿಯಡ್. ಸೊ ಡ್ಯೂರಿಂಗ್ ದಿಸ್ ಪೀರಿಯಡ್ ಫಿಸಿಕಲ್, ಸೈಕಲಾಜಿಕಲ್ ಅಂಡ್ ಬಯಾಲಜಿಕಲ್ ಡೆವಲಪ್ಮೆಂಟ್ ಆರ್ So biological development of the child occurs. So that is the very, very important phase of anybody's life. Menarche is an important biological milestone in a woman's life as it marks the onset of reproductive life. So menarche ಬಹಳ ಪ್ರಾಮುಖ್ಯವಾದ ಒಂದು ಹಂತ ಅಂತ ಹೇಳ್ಬೋದು. So the average age at menarche is mostly consistent across the populations. ಸೊ ಎಲ್ರಿಗೂ ಅದೊಂದು ಆತಂಕ ಇರುತ್ತೆ, ತಂದೆ ತಾಯಿಗಳಿಗಿರ್ಬೋದು, ಮಕ್ಳಿಗಿರ್ಬೋದು. ಸೊ ನನ್ನ ಫ್ರೆಂಡು 11 ವರ್ಷಕ್ಕೆ ಆಗ್ಬಿಟ್ಲು, ಇನ್ನೊಬ್ಳು ಫ್ರೆಂಡು 13 ವರ್ಷಕ್ಕೆ ಆಗ್ಬಿಟ್ಲು, ಈ ತರದ ಒಂದು ಮಿಸ್ಕನ್ಸೆಪ್ಷನ್ ಇರ್ಬೋದು, ಒಂದು ಆತಂಕ ಇರ್ಬೋದು ಇರುತ್ತೆ. ದ ಆವರೇಜ್ ಏಜ್ ಟು ಅಟೈನ್ menarche is 12 and 13 years. But so 10 to 16 years is the range. So even if somebody attains menarche at 10 years or 11 years, you need not be very, very anxious. Or even if you don't menstruate up to 14 to 16 years, also you need not be anxious. ಇವಾಗ 10 ವರ್ಷಕ್ಕೆ ಮುಂಚೆ ಏನಾದ್ರೂ menarche ಬಂದ್ರೆ, ಇಲ್ಲ 14 ವರ್ಷ ಆದ್ರೂ ನಿಮ್ದು ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗದೆ ಹೋದ್ರೆ ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಉತ್ತಮ. ಸೊ ಯಾತಕ್ಕೋಸ್ಕರ ಬಹಳ ಅರ್ಲಿ ಆಗಿ ಮೆನ್ಸ್ಟ್ರುಯೇಷನ್ ಬರಬಾರ್ದು? 8 ರಿಂದ 10 ವರ್ಷದ ಮುಂಚೆ ಬಂದಾಗ ಏನಾಗುತ್ತೆ, the physical growth, height of the person gets stunted. ಸೊ ಮೆನ್ಸ್ಟ್ರುಯೇಷನ್ ಆದ ತಕ್ಷಣ ಬಾಡಿಯಲ್ಲಿ ಹಾರ್ಮೋನ್ಸ್ ಉತ್ಪನ್ನ ಆಗೋದ್ರಿಂದ ಸೊ ಹೈಟ್ ಕುಟ್ಟಿತ ಆಗುತ್ತೆ. ಅದಕ್ಕೋಸ್ಕರ ಒಂದ್ಸಲ ಯಾವಾಗ್ಲೂ ಎಂಡೋಕ್ರೈನಾಲಜಿಸ್ಟ್ ನ ಮೀಟ್ ಮಾಡೋದು ಉತ್ತಮ. ಸೊ ಇವಾಗ 14 ಇಯರ್ಸ್ ಆದ್ರೂ ಮೆನ್ಸ್ಟ್ರುಯೇಷನ್ ಬರದೇ ಇದ್ರೆ ಏನ್ ಕಾರಣ ಇರ್ಬೋದು ಅಂತ ತಿಳ್ಕೊಬೇಕಾಗ್ತದೆ. ಸೊ ಹಾರ್ಮೋನಲ್ ಪ್ರಾಬ್ಲಮ್ ಇಂದಾನ, ಇಲ್ಲ ಇನ್ನೇನಾದ್ರೂ ಸೊ ಕ್ರೋಮೋಸೋಮಲ್ ಇಶ್ಯೂಸ್ ಇರ್ಬೋದು, ಹಾರ್ಮೋನ್ಸ್ ವ್ಯತ್ಯಾಸ ಇರ್ಬೋದು, ಇಲ್ಲ ಯೂಟ್ರಸ್ ಫಾರ್ಮ್ ಆಗದೆ ಹೋಗಿರ್ಬೋದು. ಈ ತರ ಪ್ರಾಬ್ಲಮ್ಸ್ ನಾವು ತಿಳ್ಕೊಬೇಕಾಗತ್ತೆ. ಸೊ ಬಟ್ 10 to 14 ಇಯರ್ಸ್ ಯಾವುದೇ ತರದ ಟೆನ್ಷನ್ ಇಲ್ಲದೆ ನೀವು ನಾರ್ಮಲ್ ಆಗಿ ಮೆನ್ಸ್ಟ್ರುಯೇಷನ್ಗೆ ವೇಟ್ ಮಾಡಬಹುದು. ಸೊ ಅನ್ಫಾರ್ಚುನೇಟ್ಲಿ ಡ್ಯೂ ಟು ಲ್ಯಾಕ್ ಆಫ್ ನಾಲೆಜ್ ಅಂಡ್ ಮೆನ್ಸ್ಟ್ರುಯೇಷನ್ ಪ್ರಿಪೇರ್ಡ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್, ಆರ್ ಡ್ಯೂ ಟು ಶೈನೆಸ್ ಅಂಡ್ ಎಂಬರಾಸ್ಮೆಂಟ್, ದ ಸಿಚುವೇಶನ್ ಬಿಕಮ್ಸ್ ವರ್ಸ್ ಫಾರ್ ಗರ್ಲ್ಸ್. ಸೊ ಇದ್ರ ಬಗ್ಗೆ ಇದು ಫಿಸಿಯಾಲಜಿಕಲ್ ಅಂತ ಅವರಿಗೆ ಅರ್ಥ ಮಾಡಿಸೋರೆ ಕಡಿಮೆ. ಸೊ ಅದರಿಂದ ಏನು ಅವರಿಗೆ ಶೈನೆಸ್ ಇರ್ಬೋದು, ಅಯ್ಯೋ ನಾನು ಮೆನ್ಸ್ಟ್ರುಯೇಷನ್ ಆಗ್ಬಿಟ್ರೆ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ, ಎಷ್ಟೋ ಜನ ಅದನ್ನ ಹೊರಗಡೆ ಹೇಳಲ್ಲ, ಕೆಲವರು ಅದನ್ನ ಒಂದು ಗ್ರ್ಯಾಂಡ್ ಫಂಕ್ಷನ್ ಕೂಡ ಆಚರಿಸ್ತಾರೆ. ಸೊ ಇದಕ್ಕೆ ಬಹಳ ವಿಭಿನ್ನವಾದ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ ಇದೆ. ಸೊ menstruation is a natural process, but it is still a taboo in Indian society as it is considered unclean, dirty. ಓಕೆ, ಈಗ ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಮೆನ್ಸ್ಟ್ರುಯೇಷನ್ ನ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇವಾಗ ಏಜ್ ಆಫ್ ಮೆನ್ಸ್ಟ್ರುಯೇಷನ್ ಹೇಳಿದೀನಿ ಯಾವಾಗ ಆಗ್ಬೇಕು ಅಂತ. ಸೊ ಹೌ ಆಫನ್ ಒನ್ ಶುಡ್ ಗೆಟ್ ದ ಮೆನ್ಸ್ಟ್ರುಯೇಷನ್? ಎಲ್ಲರೂ ಏನ್ ಅನ್ಕೋತೀರಾ, ಎವ್ರಿ ಮಂತ್ ಮೆನ್ಸ್ಟ್ರುಯೇಷನ್ ಆಗ್ಲೇಬೇಕು, 28 days ಇಸ್ ದ ಓನ್ಲಿ ನಾರ್ಮಲ್ ಥಿಂಗ್ ಅಂತ. ನಾಟ್ ಸೊ. ಯಾತಕ್ಕೆ ಮೆನ್ಸ್ಟ್ರುಯಲ್ ಸೈಕಲ್ 28 days ಇರುತ್ತೆ? ಸೊ ಇದರಲ್ಲಿ 2 ಫೇಸ್ ಇರುತ್ತೆ, ಫಾಲಿಕ್ಯುಲರ್ ಫೇಸ್, ಲ್ಯೂಟಿಯಲ್ ಫೇಸ್ ಅಂತ. ಫಸ್ಟ್ ಹಾಫ್ ಆಫ್ ದಿ ಮೆನ್ಸ್ಟ್ರುಯೇಷನ್ ಇಸ್ ಕಾಲ್ಡ್ ಫಾಲಿಕ್ಯುಲರ್ ಫೇಸ್, ಸೆಕೆಂಡ್ ಹಾಫ್ ಆಫ್ ದಿ ಮೆನ್ಸ್ಟ್ರುಯೇಷನ್ ಇಸ್ ಕಾಲ್ಡ್ ಲ್ಯೂಟಿಯಲ್ ಫೇಸ್. ಫಾಲಿಕ್ಯುಲರ್ ಫೇಸ್ ಅಂದ್ರೆ ಅರ್ಥ ಏನು? ಫಾಲಿಕಲ್ ಅಂದ್ರೆ ಎಗ್ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಆಗ ಬಾಡಿಯಲ್ಲಿ ಒಂದು ಈಸ್ಟ್ರೋಜನ್ ಅಂತ ಹಾರ್ಮೋನ್ ಉತ್ಪನ್ನ ಆಗ್ತದೆ. ಸೊ ಆ ಈಸ್ಟ್ರೋಜನ್ ಹಾರ್ಮೋನ್ ಸೊ ಹೆಚ್ಚಾಗ್ತಾ ಹೋಗ್ತದೆ. ಅದು ಪೀಕ್ ರೀಚ್ ಆದಾಗ ಸೊ ಮತ್ತೊಂದು ಹಾರ್ಮೋನ್ ಪಿಕ್ಚರ್ ಬರುತ್ತೆ, ದಟ್ ಇಸ್ LH ಬರುವಾಗ ಎಗ್ ಪ್ರೊಡಕ್ಷನ್ ಏನ್ ಆಗ್ತಾ ಇತ್ತು ಆ ಎಗ್ ರಿಲೀಸ್ ಆಗತ್ತೆ. ಸೊ ದಟ್ ಹ್ಯಾಪನ್ಸ್ ಇನ್ ದ ಮಿಡ್ಲ್ ಆಫ್ ದ ಸೈಕಲ್. ಅದನ್ನ ಓವ್ಯುಲೇಷನ್ ಅಂತ ಕರಿತೀವಿ. ಸೊ ಈ ಈಸ್ಟ್ರೋಜನ್ ಇಫೆಕ್ಟ್ ಏನಿರ್ಬೋದು ಬಾಡಿಯಲ್ಲಿ, ಯೂಶುವಲಿ ವಿ ಎಕ್ಸ್ಪೀರಿಯನ್ಸ್ ವೈಟ್ ಡಿಸ್ಚಾರ್ಜ್ ಸಿಮಿಲರ್ ಟು ಎಗ್ ವೈಟ್ ಮ್ಯೂಕಾಯ್ಡ್ ಡಿಸ್ಚಾರ್ಜ್ ಇರುತ್ತೆ. ಅದನ್ನ ಬಹಳಷ್ಟು ಮಂದಿ ಏನ್ ಅನ್ಕೊಂಡ್ಬಿಡ್ತೀರಾ, ಇನ್ಫೆಕ್ಷನ್ ಅನ್ಕೊಂಡ್ಬಿಡ್ತೀರಾ. ಇಟ್ ಇಸ್ ನಾಟ್ ಇನ್ಫೆಕ್ಷನ್. ಆ ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಈ ಓವ್ಯುಲೇಷನ್ ಟೈಮಲ್ಲಿ ಹೆಚ್ಚಾಗ್ತದೆ. ಸೊ ಓವ್ಯುಲೇಷನ್ ಆದ್ಮೇಲೆ ಸೊ ಒಂದು ಕಾರ್ಪಸ್ ಲೂಟಿಯಂ ಅಂತ
ಒಂದು ಪ್ರೊಡ್ಯೂಸ್ ಆಗ್ತದೆ. ಕಾರ್ಪಸ್ ಲೂಟಿಯಂ ಏನ್ ಮಾಡುತ್ತೆ? ಕಾರ್ಪಸ್ ಲೂಟಿಯಂ ಇಂದ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಲ್ಲಿ ಏನಾಗುತ್ತೆ? ಸೊ ಮತ್ತೆ ವೈಟ್ ಡಿಸ್ಚಾರ್ಜ್ ಶುರುವಾಗುತ್ತೆ. ಸೊ ಇಟ್ ಇಸ್ ಸ್ಮಾಲ್ ಅಮೌಂಟ್ ಥಿಕ್ ವೈಟ್ ಡಿಸ್ಚಾರ್ಜ್. ಸೊ ಇದನ್ನು ಬಹಳಷ್ಟು ಮಂದಿ ಇನ್ಫೆಕ್ಷನ್ ಅನ್ಕೋತೀರಾ. ಸೊ ಅದಕ್ಕೋಸ್ಕರನೇ ಮೆನ್ಸ್ಟ್ರುವಲ್ ಫೇಸ್ ಅಲ್ಲಿ ಫಸ್ಟ್ ಹಾಫ್ ಆಫ್ ದ ಸೈಕಲ್ ಅಲ್ಲಿ ಎಗ್ ವೈಟ್ ತರ ಡಿಸ್ಚಾರ್ಜ್, ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಅಲ್ಲಿ ಸ್ವಲ್ಪ ಥಿಕ್ ಡಿಸ್ಚಾರ್ಜ್ ಇಸ್ ಅ ನಾರ್ಮಲ್ ಫಿಸಿಯಾಲಜಿಕಲ್ ಫಿನಾಮಿನಾನ್. ಡೋಂಟ್ ಕನ್ಸಿಡರ್ ಇಟ್ ಆಸ್ ಅಬ್ನಾರ್ಮಲ್. ಸೊ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬರುತ್ತೆ. ಈ ಕಾರ್ಪಸ್ ಲೂಟಿಯಂ ಏನ್ ಪ್ರೊಡ್ಯೂಸ್ ಆಗಿರುತ್ತೆ ಅದು ಕಂಟಿನ್ಯೂಸ್ ಆಗಿರಲ್ಲ, ಬರೀ 14 days ಮಾತ್ರ ಸರ್ವೈವ್ ಆಗುತ್ತೆ. ಅದು 14 days ಆದ್ಮೇಲೆ ಇಟ್ ವಿಲ್ ಡಿಮೈಸ್. ಸೊ ಅದು ಡಿಮೈಸ್ ಆದ್ಮೇಲೆ ಏನಾಗುತ್ತೆ? ದ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ವಿಲ್ ಕಮ್ ಡೌನ್ ಇನ್ ದ ಬಾಡಿ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕಡಿಮೆ ಆಗ್ತಿದ್ದಂಗೆ ದ ಯೂಟ್ರೈನ್ ಲೈನಿಂಗ್ ಏನ್ ಬಿಲ್ಡಪ್ ಆಗ್ತಾ ಹೋಯ್ತು ನೋಡಿ, ದ ಯೂಟ್ರೈನ್ ಲೈನಿಂಗ್ ವಿಲ್ ಗೆಟ್ ಶೆಡ್. That is nothing but menstruation that comes out in the form of bleeding. So ಇದನ್ನ ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತೀರಾ? ಸೊ menstrual blood is some bad blood in the body. ಸೊ ಅದು ಒಳಗಡೆ ಕಲೆಕ್ಟ್ ಆಗ್ಬಿಡಿದೆ, ಅದು ಎವ್ರಿ ಮಂತ್ ಹೊರಗಡೆ ಬರದೇ ಇದ್ರೆ ಬಹಳ ಅನಾರೋಗ್ಯ ಆಗ್ಬಿಡತ್ತೆ. That is a wrong notion. Okay, it's a myth. So menstruation is nothing but shedding of the lining of the uterus. It is your good blood you are losing. ಅದಕ್ಕೋಸ್ಕರ ಅಮೌಂಟ್ ಆಫ್ ಬ್ಲೀಡಿಂಗ್ ಜಾಸ್ತಿ ಇದ್ರೆ ಯು ಶುಡ್ ನಾಟ್ ಥಿಂಕ್ ಓಕೆ ಕೆಟ್ಟದ್ದೆಲ್ಲ ಹೋಗ್ತಾ ಇದೆ ಅಂತ ಸುಮ್ಮನೆ ಇರಬಾರ್ದು. ಯು ಶುಡ್ ಟೇಕ್ ಪ್ರಾಪರ್ ಟ್ರೀಟ್ಮೆಂಟ್ ಅಂಡ್ ಪ್ರಿವೆಂಟ್ ಅನೀಮಿಯಾ. ನೀವು ಬ್ಲೀಡ್ ಆಗ್ತಾ ಹೋದ್ರೆ ಯು ವಿಲ್ ಲೂಸ್ ಯುವರ್ ಬ್ಲಡ್ ಅಂಡ್ ಬಿಕಮ್ ಅನಿಮಿಕ್. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ನಾರ್ಮಲ್ ಡ್ಯೂರೇಷನ್ ಆಫ್ ಬ್ಲೀಡಿಂಗ್ ಎಲ್ಲ ನೋಡೋಣ ಅಂತ. ಈಗ the menstrual cycle has 3 phases, as I said earlier: follicular phase, ovulation phase, and luteal phase. Menstruation is regulated by hormones. In this process, endometrium, that is lining of the uterus, gets shed. So the bleeding usually happens for 3 to 5 days. I'm sorry. So occasionally up to 7 days. ಹಾಗಾಗಿ ಇವಾಗ ನನ್ನ ಫ್ರೆಂಡ್ಗೆ 5 days ಬ್ಲೀಡಿಂಗ್ ಆಗುತ್ತೆ, ನನಗೆ ಬರೀ 3 ದಿನ ಬ್ಲೀಡಿಂಗ್ ಆಗುತ್ತೆ, ಇಲ್ಲ ನನಗೆ ಬರೀ 2 ದಿನ ಬ್ಲೀಡಿಂಗ್ ಆಗುತ್ತೆ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ ಎಲ್ಸ್. And once again, don't compare your own cycles. Last cycle alli 2 dina ade, ee cycle alli 3 dina ade. No, it is not. See, there is something called, you should give space for normal variations. Okay, so ivaga enadru nimge 7 days ginta jaasti bleed aadre, illa andre per day more than 5 fully soaked pads change madidre, illa if you are passing clots which are more than 5 centimeters, then it is more bleeding. Then you should consult doctor. Illa bleeding ತೀರಾ ಕಡಿಮೆ ಆದ್ರೆ less than 1 pad in the whole period, so then also you should consult your doctor. But you should think there is normal range for menstruation. adu ಮನಸ್ಸಲ್ಲಿ ಇಟ್ಕೋಬೇಕು ನೀವು. In addition to blood, menstrual fluid contains mucus, vaginal secretions. So you should not think tissue ಬಂದ್ಬಿಡ್ತು, ಇದು ಬಂದ್ಬಿಡ್ತು. You should not get scared. So that is nothing but secretions of the cervix and the vagina also will be mixed with the menstrual blood. The menstrual flow varies from female to female and maybe more or less at the beginning of the menses and may change throughout the cycle. Don't get worried about these things. The color of the menstrual fluid varies between red, bright red, dark brown or black. ಇದು ಒಂದು ಕಂಪ್ಲೇಂಟ್ ನಮಗೆ OPD ಅಲ್ಲಿ ಸಾಕಷ್ಟು ಜನ ನೋಡ್ತೀವಿ. ಮೇಡಮ್ ಈ ಸಲ ಯಾಕೋ ಬ್ಲ್ಯಾಕ್ ಬ್ಲಡ್ ಬಂದ್ಬಿಡ್ತು ಮೇಡಮ್, ಆಮೇಲೆ ಬ್ರೌನಿಶ್ ಡಿಸ್ಚಾರ್ಜ್ ಕಾಣಿಸ್ಕೋತು, ಮೆನ್ಸಸ್ ಮುಂಚೆ ಸ್ವಲ್ಪ ಸ್ಪಾಟಿಂಗ್ ಬಂತು, ಆಮೇಲೆ ಬ್ಲೀಡಿಂಗ್ ಆಯ್ತು, ಇಲ್ಲ ಕೆಲವರು ಬ್ಲೀಡಿಂಗ್ ಆಯ್ತು ಆಮೇಲೆ ಸ್ಪಾಟಿಂಗ್ ಬಂತು. ದೀಸ್ ಆರ್ ಆಲ್ ಕಾಮನ್ ಥಿಂಗ್ಸ್. ಸಿ ಯಾವಾಗ ಬ್ಲೀಡಿಂಗ್ ಹ್ಯಾಪನ್ಸ್ ಇನ್ ವೆರಿ ವೆರಿ ಸ್ಮಾಲ್ ಕ್ವಾಂಟಿಟಿ, ಇಟ್ ಕಮ್ಸ್ ಔಟ್ ಆಸ್ ಬ್ರೌನಿಶ್ ಡಿಸ್ಚಾರ್ಜ್. ಎನಿಥಿಂಗ್ ಸರ್? ಎನಿಥಿಂಗ್ ಯು ವಾಂಟ್? ಏನಾದರೂ ಇದ್ರೆ ಮಧ್ಯದಲ್ಲಿ ನಾನು ಸ್ಟಾಪ್ ಮಾಡ್ಬೋದು. ಐ ಕ್ಯಾನ್ ಎಕ್ಸ್ಪ್ಲೇನ್. ಆಯ್ತಾ? ಸೊ if at all the quantity of the bleeding is very very small, then it comes out as brownish discharge or blackish discharge. Don't get worried about this. If the bleeding is more, sometimes it appears as very very bright red also. So these are all the normal variations one should be aware. See, menstrual fluid may or may not have unpleasant odor. So ಯಾಕೋ ಅದೊಂದು ಕಂಪ್ಲೇಂಟ್ ಇರುತ್ತೆ ನಮಗೆ, ತುಂಬಾ ಫೌಲ್ ಸ್ಮೆಲ್ಲಿಂಗ್ ಮೇಡಮ್ ಇದೆ. See, when the menstrual fluid gets exposed to air, so it can produce few gases that will produce the odor. So don't worry about that. Menstrual flow or duration also changes before menses. See, this is not for young girls. ನೀವೆಲ್ಲ ಒಂದು 25 years ಒಳಗಡೆ ಇರುವಂತ ಹುಡುಗಿಯರು, you need not worry about this. But 40 above ಹೆಂಗಸರಿಗೆ they should be knowing about this. ಇವಾಗ ನಿಮ್ಮ ತಾಯಂದಿರು ಇರ್ಬೋದು, ಅವ್ರಿಗೆ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಹೌದು, 40 years above ಹೆಚ್ಚು ಮೆನ್ಸಸ್ ಆಗ್ತಾ ಇದೆ ಅಂದರೆ ಮೋಸ್ಟ್ ಆಫ್ ದಮ್ ಏನು ಅನ್ಕೋತಾರೆ, ಓಕೆ ಇನ್ನೇನು ಮೆನ್ಸಸ್ ನಿಂತೋಗ್ಬಿಡುತ್ತೆ, ಮೆನೋಪಾಸ್ ಬರ್ತಾ ಇದೆ, ಅದಕ್ಕೋಸ್ಕರ ಬ್ಲೀಡಿಂಗ್ ಹೆಚ್ಚಾಗ್ತಿದೆ.
ಡೋಂಟ್ ಬಿ ಅಂಡರ್ ಸಚ್ ಫಾಲ್ಸ್ ಇಂಪ್ರೆಷನ್ಸ್. ಸೊ ಯಾವಾಗಲೂ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್. ಯಾತಕ್ಕೆ ಅಂದರೆ ಒಮ್ಮೊಮ್ಮೆ ಇವನ್ ಗೈನಕಾಲಜಿಕಲ್ ಕ್ಯಾನ್ಸರ್ಸ್ ಕ್ಯಾನ್ ಕಾಸ್ ಹೆವಿ ಬ್ಲೀಡಿಂಗ್ ಆಫ್ಟರ್ 40 years. ಸೊ ಯು ಶುಡ್ ಬಿ ಅವೇರ್ ಆಫ್ ದಟ್. ಸೊ ಕೆಲವೊಂದು ಕಂಡೀಷನ್ಸ್ ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇವಾಗ ನಿಮ್ಮ ಏಜಲ್ಲಿ ಇವಾಗ ಮೋಸ್ಟ್ ಆಫ್ ಯು ಪೀಪಲ್ ಆರ್ ಬಿಟ್ವೀನ್ ದ ಏಜ್ ಆಫ್ 12 to 25 ಅಲ್ವಾ? ನಿಮ್ಮಲ್ಲಿ ಕಾಮನ್ ಪ್ರಾಬ್ಲಮ್ ಏನು? ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಕೇಳಿರ್ಬೋದು ನೀವು. ಸೊ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಏನು? ಸಿಸ್ಟಿಕ್ ಓವರೀಸ್ ಅಂದಾಕ್ಷಣಕ್ಕೆ ಅಂಡಾಶಯಗಳು ಸಿಸ್ಟಿಕ್ ಆಗ್ಬಿಟ್ಟಿದೆ, ಪ್ರಾಬ್ಲಮ್ ಇನ್ ದ ಓವರೀಸ್ ಅನ್ಕೋಬೇಡಿ. ಇಟ್ ಇಸ್ ಅ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸಿ ಬೇಸಿಕಲಿ ಜೆನೆಟಿಕಲಿ ಏನಾಗ್ತದೆ, ಸೊ ನಿಮ್ಮ ಬಾಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಶುರುವಾಗುತ್ತೆ. ಸೊ ಇನ್ಸುಲಿನ್ ಹಾರ್ಮೋನ್ ಏನಿದೆ ಸೊ ಬಾಡಿಯಲ್ಲಿ ಅದು ಸರಿಗೆ ಆಕ್ಟ್ ಆಗೋದಿಲ್ಲ. ಯಾತಕ್ಕೆ ಆಕ್ಟ್ ಆಗೋದಿಲ್ಲ? ಒಂದು ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ನಿಮ್ಮ ತಿನ್ನೋ ಊಟ ತಿಂಡಿ ಇರ್ಬೋದು. ಈಗಿನ ಕಾಲದ ಮಕ್ಕಳು ಹೆಚ್ಚು ಜಂಕ್ ಫುಡ್ ಅಲ್ವಾ, ಪಿಜ್ಜಾ, ಬರ್ಗರ್, ಚಾಕ್ಲೇಟ್, ಐಸ್ ಕ್ರೀಮ್. ಸೊ ಈ ತರ ಫುಡ್ಗಳಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತದೆ. ಮತ್ತೆ ಲ್ಯಾಕ್ ಆಫ್ ಎಕ್ಸಸೈಸ್. ಇವೆಲ್ಲ ಸ್ಕೌಟ್ ಪೀಪಲ್, ಸೊ ಚಂದ ಎಕ್ಸಸೈಸ್ ಮಾಡ್ತಿರ್ತೀರಾ, ಸೊ ನಿಮ್ಗಳಿಗೆ ಈ ಪ್ರಾಬ್ಲಮ್ ಆಗಬಾರ್ದು ಆಕ್ಚುಲಿ. ಬಟ್ ಯೂಶುವಲಿ ಲ್ಯಾಕ್ ಆಫ್ ಎಕ್ಸಸೈಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ PCOS. ಈ ಮೂರು ಕಂಡೀಷನ್ಸ್ ಒಟ್ಟಿಗೆ ಕೂಡೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು. ಸೊ ಅದರ್ ಕಂಡೀಷನ್ಸ್ ಲೈಕ್ ಫೈಬ್ರಾಯ್ಡ್ಸ್ ಅಂದ್ರೆ ಕೆಲವೊಂದು ಗರ್ಭಕೋಶದಲ್ಲಿ ಗೆಡ್ಡೆಗಳಾಗ್ಬೋದು, ಇಲ್ಲ ಪಾಲಿಪ್ಸ್ ಗ್ರೋತ್ ಆಗ್ಬೋದು. ಇವೆಲ್ಲ ಆಗುವಾಗ ಹೆಚ್ಚು ಬ್ಲೀಡ್ ಆಗ್ತದೆ. ನಾ ಹೇಳದ್ನಲ್ಲ, ಹೆಚ್ಚು ಬ್ಲೀಡ್ ಆದ್ರೆ ಓಕೆ ಸೊ ಐ ಆಮ್ ಬಿಕಮಿಂಗ್ ಹೆಲ್ದಿ, ಐ ಆಮ್ ಲೂಸಿಂಗ್ ಆಲ್ ದ ಬ್ಯಾಡ್ ಬ್ಲಡ್ ಅಂತ ಮನೇಲಿ ಕೂತ್ಕೋಬೇಡಿ. ಸೊ ಯು ವಿಲ್ ಲ್ಯಾಂಡ್ ಅಪ್ ವಿತ್ ಅನಿಮಿಯಾ. ಸೊ ಯು ಶುಡ್ ಟೇಕ್ ಪ್ರಾಪರ್ precautions, proper consultation. You should be having knowledge about all these things. So with this brief background of what is menstruation, what is a normal variation, let us move on to menstrual hygiene, management and waste disposal. See, menstruation and menstrual practices still face many social, cultural, religious restrictions, which are a big barrier in the path of menstrual hygiene management. ಸೊ ನಮ್ದು ಸೊಸೈಟಿನೇ ಆಗಿದೆ. ಸೊ ಮೆನ್ಸಸ್ ಆಗಿದ ತಕ್ಷಣ ನೀನು ಮೂಲೆಯಲ್ಲಿ ಕುತ್ಕೋಬೇಕು, ದೇವ್ರ ಮನೆ ಒಳಗಡೆ ಹೋಗಬಾರ್ದು, ಅಡುಗೆ ಮನೆ ಒಳಗಡೆ ಹೋಗಬಾರ್ದು, ಯು ಶುಡ್ ನಾಟ್ ಗೋ ಟು ಸ್ಕೂಲ್. ಸೊ ಇವೆಲ್ಲ ಒಂದು ರೆಸ್ಟ್ರಿಕ್ಷನ್ಸ್ ಇದೆ, ಇದರಿಂದ ನೀವುಗಳು ಹೊರಗಡೆ ಬರಬೇಕು. ಇಟ್ಸ್ ಅ ಸಿಂಪಲ್ ಫಿಸಿಯಾಲಜಿಕಲ್ ಫಿನಾಮಿನಾನ್ ಇನ್ ಎನಿಬಡೀಸ್ ಲೈಫ್. ಸೊ ನೀವು ಮೆನ್ಸಸ್ ಆದ್ಮೇಲೂ ಕೂಡ ದೇವಸ್ಥಾನಕ್ಕೆ ಹೋಗ್ಬೋದು, ನೀವು ಮೆನ್ಸಸ್ ಆದ್ಮೇಲೂ ಕೂಡ ನಾರ್ಮಲ್ ಆಗಿ ಊಟ ಮಾಡ್ಬೋದು. ಓಕೆ, ಸೊ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ಫಾರ್ ಎನಿಥಿಂಗ್. ನೀವು ಸ್ಕೂಲ್ಗೆ ಹೋಗ್ಬೋದು, ಆಟ ಆಡ್ಬೋದು, ನೋ ಇಶ್ಯೂಸ್. But you should know how to manage it. That's all. So in many parts of the country, especially in rural areas, girls are not prepared and aware about menstruation. So they face many difficulties and challenges at home, schools, and workplaces. Little, inaccurate, or incomplete knowledge about menstruation is a great hindrance in the path of personal and menstrual hygiene management. So knowledge ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಸೊ ಯಾವಾಗ್ಲೂ ಅರ್ಧ ಕೊಡ ತುಂಬಿದ ಕೊಡ ತುಳುಕಲ್ಲ ಅಂತ ಕೇಳಿದೀವಲ್ಲ, ಅದೇ ತರ. ಸೊ ನೀವು ಯಾವುದೇ ನಾಲೆಜ್ನ ತಗೊಂಡ್ರು ಯು ಶುಡ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಬರೀ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಯು ಶುಡ್ ಇಂಪ್ಲಿಮೆಂಟ್ ಇಟ್. ದೆನ್ ಓನ್ಲಿ ಯು ಕ್ಯಾನ್ ಚೇಂಜ್ ದ ಸೊಸೈಟಿ, ಯು ಕ್ಯಾನ್ ಮೇಕ್ ಯುವರ್ ಲೈಫ್ ಸ್ಮೂತ್, simple. So girls and women have very less or no knowledge about reproductive tract infections caused due to ignorance of personal hygiene during menstrual time. ಸೊ ಇವಾಗ ನಿಮಗಷ್ಟೇ ನಾಲೆಜ್ ಬಂದರೆ ಸಾಲದು, ನಿಮ್ಮನೇಲಿ ಇರೋರು ಕೂಡ ಎಜುಕೇಟ್ ಆಗಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ತಾಯಿ ಇರ್ಬೋದು, ಸೊ ಟೀಚರ್ಸ್ ಇರ್ಬೋದು, ಅವ್ರುಗಳಿಗೂ ಸಹ ಎಲ್ಲ ನಾಲೆಜ್ ಬಂದರೆ ಮಾತ್ರ ನಿಮ್ಮ ದಾರಿಗೆ ಅಡ್ಡ ಬರಲ್ಲ. ಸೊ ಇಲ್ಲಾಂದ್ರೆ ಏನಾಗ್ತದೆ, annotating. I don't worry. Tell them people are doing this. They have to stop it. ಸೊ ಸ್ಲೈಡ್ಸ್ ಮೇಲೆ ಈ ತರ ಇದು ಡ್ರಾ ಮಾಡೋದು ದಯವಿಟ್ಟು ಆನೋಟೇಷನ್ ಸ್ಟಾಪ್ ಮಾಡ್ರಪ್ಪ. ಸೊ ಡೋಂಟ್ ಕಮ್ ಇನ್ ದ ವೇ ಆಫ್ ದ ಸ್ಲೈಡ್ಸ್ ಪ್ಲೀಸ್. ಸೊ ಇಫ್ ಎಟ್ ಆಲ್ ಸಂಬಡಿ ಹ್ಯಾಸ್ ದಟ್ ಅಪ್ಲಿಕೇಶನ್ ಆನ್, ಅದನ್ನು ಸ್ವಿಚ್ ಆಫ್ ಮಾಡಿ. ಓಕೆ, ಸೊ ಹಾಗಾಗಿ ನಾಲೆಜ್. Just a minute, doctor. Just give me a minute. Okay, sir. I request all the participants ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಬರೆಯೋದನ್ನ ಸ್ಟಾಪ್ ಮಾಡಿ. ನಮಗೆ ಟ್ರ್ಯಾಕ್ ಮಾಡ್ತಾ ಇದೀವಿ who is doing this mischief ಅಂತ. We will have to report your college principal and your teachers. If you don't stop this, we are going to report it.
Doctor, I'll just stop the screen share for 1 minute and I'll just come back, doctor. Okay, sure. Problem. ಯಾರು ಅಂತ ಗೊತ್ತಾಗುತ್ತೆ ಡ್ರಾ ಮಾಡಿದ ತಕ್ಷಣ. Yes, doctor, you can share the screen now. I can share us, huh? Oh, okay. ಓಕೆ, ಹಾಗಾಗಿ ಇವನ್ ಮನೇಲಿರೋ ಅಮ್ಮ ಇರ್ಬೋದು, ಅಕ್ಕ ತಂಗಿದಿರು ಇರ್ಬೋದು, ಎವ್ರಿಬಡಿ ಶುಡ್ ಹ್ಯಾವ್ ದಿಸ್ ನಾಲೆಜ್. ಆವಾಗ ನಿಮಗೆ ಆ ಸಪೋರ್ಟ್ ಸಿಸ್ಟಮ್ ಸಿಗತ್ತೆ. ಸೊ ಇನ್ ರೂರಲ್ ಏರಿಯಾಸ್ ವುಮೆನ್ ಡು ನಾಟ್ ಹ್ಯಾವ್ ಆಕ್ಸೆಸ್ ಟು ಸ್ಯಾನಿಟರಿ ಪ್ಯಾಡ್ಸ್ ಆರ್ ದೇ ನೋ ವೆರಿ ಲಿಟಲ್ ಅಬೌಟ್ ದ ಟೈಪ್ಸ್ ಅಂಡ್ ಮೆಥಡ್ ಆಫ್ ಯೂಸಿಂಗ್ ದೆಮ್ or are unable to afford such products due to high cost. So they mostly rely on reusable cloth pads, so which they wash and use again. See, cloth pads na use ಮಾಡಬಾರ್ದು ಅಂತ ಏನು ಇಲ್ಲ, it's fine. So those who cannot afford or those who do not have access, so ಖಂಡಿತ cloth pads use ಮಾಡಬಹುದು, but you should know how to clean it, how to reuse it. ಏನಾಗುತ್ತೆ, say because of the social restrictions, so ಅವರು ಈ reusable cloth ನ ಎಲ್ಲರೂ ಮಲ್ಕೊಂಡ ಮೇಲೆ ಒಂದು ಕತ್ಲೆ ಪ್ರದೇಶದಲ್ಲಿ ಹೋಗಿ ವಾಶ್ ಮಾಡ್ತಾರೆ. ಸೊ ಯಾರಿಗೂ ಕಾಣಿಸ್ದೇ ಇರೋ ಜಾಗದಲ್ಲಿ ಅದನ್ನ ಡ್ರೈ ಮಾಡ್ತಾರೆ. ಹಾಗಾಗಿ ಸೊ ಇಟ್ ಕಮ್ಸ್ ಇನ್ ದ ವೇ ಆಫ್ ಹೈಜೀನ್ ಇಶ್ಯೂಸ್. ಓಕೆ, ಸೊ ಅದನ್ನ ಪ್ರಾಪರ್ ಆಗಿ ವಾಶ್ ಮಾಡದೇ ಇದ್ರೆ ಅದರಿಂದ ಸಾಕಷ್ಟು ಜೆನೈಟಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಇಟ್ ಕ್ಯಾನ್ ಲೀಡ್ ಟು more health consequences. So women manage menstruation differently when they are at home or outside. At homes they dispose the menstrual products in domestic ways and in public toilets, and they flush them in the toilets without knowing the consequences of choking. Idanna ellaru stop ಮಾಡಬೇಕು ಖಂಡಿತ. ಸೊ ಆಕ್ಚುಲಿ ಸ್ಪೀಕಿಂಗ್ ಇವಾಗ BBMP ಅವರು ಸಾಕಷ್ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ, ಡ್ರೈ ವೇಸ್ಟ್, ವೆಟ್ ವೇಸ್ಟ್. ಅದೇ ತರ there should be a separate collecting system for this menstrual products ಗೆ. ಸೊ ಅದನ್ನ ನಾವು ಸಾಲಿಡ್ ವೇಸ್ಟ್ ಜೊತೆ ಮಿಕ್ಸ್ ಮಾಡಬಾರ್ದು. But as of now we don't have the facility for that, but if everybody minds, we can do it. No, especially this public toilets, definitely you people can avoid. So ಏನ್ ಮಾಡ್ಬೇಕು ನೀವು menstruation time ಅಲ್ಲಿ, you should carry few newspapers in your bag. So ಬೇರೆ public toilets ಗೆ ಹೋದಾಗ you should cover the sanitary pads and the newspaper and put it aside. ಅದನ್ನ ತೆಗೆದು ಟಾಯ್ಲೆಟ್ ಒಳಗಡೆ ಹಾಕಿ ಫ್ಲಶ್ ಮಾಡಬೇಡಿ ದಯವಿಟ್ಟು. ಅದು ಹೋಗಿ ಡ್ರೈನೇಜ್ ಸಿಸ್ಟಮ್ನ ಬ್ಲಾಕ್ ಮಾಡಿ ಇಟ್ ಇಸ್ ಕಾಸಿಂಗ್ ಲಾಟ್ಸ್ ಆಫ್ ಎನ್ವೈರನ್ಮೆಂಟಲ್ ಹಜಾರ್ಡ್ಸ್. Okay, so please don't do this. So there should be a need to educate and make them aware about the environmental pollution and health hazards associated with them. Implementation of modern techniques like incineration can help to reduce the waste. ಇವಾಗ ಇದನ್ನ ಟ್ಯಾಕಲ್ ಮಾಡೋದು ಹೇಗೆ? What is incineration? Incineration ಅಂದ್ರೆ ಬರ್ನ್ ಮಾಡೋದು ಈ menstrual products ನ. So burn ಮಾಡೋದ್ರಿಂದ we can reduce the waste, but we should know the proper method of burning. ಇಲ್ಲಾಂದ್ರೆ ಏನಾಗ್ತದೆ ಬರ್ನ್ ಮಾಡುವಾಗ, so harmful gases produce ಆಗುತ್ತೆ, even that can cause environmental pollution. So practices related to the menstruation hygiene are of major concern as it has a health impact. If neglected, it leads to toxic shock syndrome. What is toxic shock syndrome? ಇವಾಗ ಕೆಲವರು ಟ್ಯಾಂಪೂನ್ಸ್ ಯೂಸ್ ಮಾಡ್ತೀರಾ, ಟ್ಯಾಂಪೂನ್ಸ್ ಯೂಸ್ ಮಾಡಿ ಅದನ್ನ ಚೇಂಜ್ ಮಾಡದೆ ಅಲ್ಲೇ ಬಿಟ್ಬಿಡ್ತೀರಾ ಅನ್ಕೊಳ್ಳಿ, more than 12 hours. That time it can cause infection by the Staphylococcus aureus. Staphylococcus organism ಇಂದ infections ಆಗ್ಬೋದು. ಸೊ ಎಷ್ಟು ಮಟ್ಟಿಗೆ ಆಗ್ಬೋದು ಅಂದ್ರೆ one can go into shock. They may get admitted in ICU, okay, intensive care units. So you should be very careful about this. You can't just use tampons and neglect and leave them in the vagina for very long. So ಯಾವಾಗಲೂ pads ನ once in 6 hours change ಮಾಡೋದು ಬಹಳ hygienic. So unless you do this, vaginitis ಆಗ್ಬೋದು, ಅದರಿಂದ ಮತ್ತೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಆಗ್ಬೋದು, ಅಂದ್ರೆ ಯುಟ್ರೈನ್ ಇನ್ಫೆಕ್ಷನ್, ಟ್ಯೂಬಲ್ ಇನ್ಫೆಕ್ಷನ್. ಏನಾಗ್ಬೋದು ಇನ್ಫೆಕ್ಷನ್ ಆಗೋದ್ರಿಂದ ನಿಮಗೆ ಹೊಟ್ಟೆ ನೋವು ಬರ್ಬೋದು, ಓಕೆ, ಫೀವರ್ ಬರ್ಬೋದು, ಓಕೆ, ಯು ಮೇ ಹ್ಯಾವ್ ಎಕ್ಸೆಸಿವ್ ಬ್ಲೀಡಿಂಗ್, ಯು ಮೇ ಹ್ಯಾವ್ ವೈಟ್ ಡಿಸ್ಚಾರ್ಜ್, ಇಚ್ಚಿಂಗ್, ಇರಿಟೇಷನ್. See, not only it is affecting the present day health, so even in the future for your reproductive health, for example fertility ಅಂದ್ರೆ ಮಕ್ಕಳು ಆಗೋದ್ರ ಬಗ್ಗೆ ಕೂಡ ತೊಂದರೆ ಕೊಡ್ಬೋದು. ಏನಕ್ಕೆ ಅಂದ್ರೆ ಟ್ಯೂಬ್ಸ್ ಒಂದ್ಸಲ ಡ್ಯಾಮೇಜ್ ಆದ್ಮೇಲೆ ಇಟ್ ಇಸ್ ಇರ್ರಿವರ್ಸಿಬಲ್. ಟ್ಯೂಬ್ಸ್ ಬ್ಲಾಕ್ ಆಗಿಬಿಟ್ರೆ ಸೊ ನಾರ್ಮಲ್ ಕನ್ಸೆಪ್ಷನ್ ಅಂದ್ರೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗುತ್ತೆ, ಅದನ್ನ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಮೊದಲಿಂದನೇ ಇವೆಲ್ಲ ಕೇರ್ ತಗೊಳ್ಳೋದು ಒಳ್ಳೆಯದು.
that deodorized products contain chemicals like organochlorines. ಈ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಟು ಮೇಕ್ ದೆಮ್ ಲುಕ್ ವೆರಿ ವೆರಿ ಬ್ರೈಟ್, ಸೊ ವೈಟ್ ಕಲರ್ ಕಾಣಬೇಕಲ್ಲ, ದ ಬ್ಲೀಚಿಂಗ್ ಏಜೆಂಟ್ ಕಾಲ್ಡ್ ಆರ್ಗನೋಕ್ಲೋರಿನ್ಸ್ ನ ಯೂಸ್ ಮಾಡ್ತಾರೆ. ದಟ್ ಹ್ಯಾಸ್ ಗಾಟ್ ಆಂಟಿ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ. ಅವಾಗ ಏನಾಗುತ್ತೆ, ದ ಪ್ಯಾಡ್ಸ್ ರಿಮೇನ್ ವೆರಿ ವೆರಿ ಸ್ಟೆರೈಲ್. ಸೊ ಇಟ್ ಇಸ್ when you are using it causes no problem to you. Don't think it causes cancer to you. That is wrong conception. Okay, so use ಮಾಡ್ಬೇಕಾದ್ರೆ ಏನು ತೊಂದರೆ ಇಲ್ಲ. Okay, so it keeps you healthy. But due to their chemical composition, these products when buried in the soil, they kill the soil's microflora and delay the process of decomposition. Sanitary pads ಏನತ್ತೆ, ಇವಾಗ ಸ್ಯಾನಿಟರಿ ಪ್ಯಾಡ್ಸ್ ವಿದಿನ್ ಅ ಇಯರ್ ಡಿಕಂಪೋಸ್ ಆಗಬೇಕು. ಬಟ್ ವೆನ್ ದೀಸ್ chemicals are present, decompose ಆಗಲ್ಲ, ಹಾಗೆ ಉಳಿಯುತ್ತೆ. ಅಂಡ್ ದೀಸ್ ಕೆಮಿಕಲ್ಸ್ ವಿಲ್ ಕಮ್ ಇನ್ ದ ವೇ ಆಫ್ ಸಾಯಿಲ್ ಮೈಕ್ರೋಫ್ಲೋರಾ. ಅವಾಗ ಅಲ್ಲಿ ಗಿಡಗಳು ಬೆರೆಯಲ್ಲ, ಸೊ ಆಲ್ ದ ವೆಜಿಟೇಷನ್ ಗೆಟ್ ಸ್ಪಾಯ್ಲ್ಡ್. ಸೊ ದ ಎಂಟೈರ್ ಆಕ್ಸಿಜನೇಷನ್, ದ ಗ್ಲೋಬಲ್ ವಾರ್ಮಿಂಗ್ ಅಂತ ಏನಾಗ್ತದೆ, ದಟ್ ಇಸ್ ದ ಕಾನ್ಸಿಕ್ವೆನ್ಸ್ ಆಫ್ ದೀಸ್ harmful practices. Also, awareness should be created to emphasize the use of reusable sanitary products or natural sanitary products made from materials like banana fiber, bamboo fiber, sea sponges, water hyacinth. ಇವುಗಳಿಂದ ಮಾಡಿದ ಪ್ಯಾಡ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದು ಚೀಪಾಗೂ ವರ್ಕೌಟ್ ಆಗುತ್ತೆ, ಪ್ಲಸ್ ಡಿಕಂಪೋಸಿಷನ್ ಇಸ್ ವೆರಿ ವೆರಿ ಈಸಿ. ಇಟ್ಸ್ ನಾಟ್ ಗೋಯಿಂಗ್ ಟು ಕಮ್ ಇನ್ ದ ವೇ ಆಫ್ the soil microflora or environmental the air pollution ಆಗೋದಿಲ್ಲ ಇದರಿಂದ. So coming to menstrual cups, this is a new innovative technique. So they are like cups made of medical grade silicone rubber, which makes the cup easy to fold and get inserted into the vagina to collect the menstrual blood. So unlike the sponge, ಇವಾಗ ಸ್ಪಾಂಜ್ ಅಲ್ಲಿ ಏನು ಹೇಳಿದೆ ನಾನು, ಸೊ ದ ವೆಜೈನಲ್ ಟ್ಯಾಂಪೂನ್ ನೀವು ಯೂಸ್ ಮಾಡ್ಬೇಕಾದ್ರೆ 6 hours ಗಿಂತ ಜಾಸ್ತಿ ಬಿಡಬಾರ್ದು ಒಳಗಡೆ. ದಟ್ ಕೆನ್ ಕಾಸ್ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಲ್ವಾ. ಸೊ ಇಲ್ಲಿ 6 to 12 hours ಕೂಡ ಇದನ್ನ ಒಳಗಡೆ ಇಟ್ಕೋಬಹುದು. ಸೊ ದಟ್ ಇಸ್ ಹೌ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಯು ಆರ್ ಏಬಲ್ ಟು ಮ್ಯಾನೇಜ್ ದಿಸ್ ವೆರಿ ವೆಲ್. Okay, so because it's capable of holding the menstrual flow, so it needs to be removed and emptied less frequently. They are reusable, environment friendly. So ಇದು ಕಾಸ್ಟ್ ಎಫೆಕ್ಟಿವ್, ಮತ್ತೆ ಇನ್ವೆಸ್ಟ್ ಮಾಡಂಗಿಲ್ಲ ಇದ್ರ ಮೇಲೆ. ಒಂದ್ಸಲ ತಗೊಂಡ್ರೆ ಸಾಕು, ಅದನ್ನ ಪ್ರಾಪರ್ ಆಗಿ ಸ್ಟೆರಿಲೈಸ್ ಮಾಡ್ಕೊಂಡು ಮತ್ತೆ ಯೂಸ್ ಮಾಡ್ತಾ ಇರ್ಬೋದು. ಮತ್ತೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ, ಇದನ್ನ ನೀವು ಹೊರಗಡೆ ಬಿಸಾಕಲ್ಲ ಅಲ್ಲ, ಆಗ ಇದು ಸಾಯಿಲಿಗೆ ಹೋಗಲ್ಲ, ಡಿಕಂಪೋಸಿಷನ್ ಪ್ರಾಬ್ಲಮ್ ಇಲ್ಲ, ಏರ್ ಪೊಲ್ಯೂಷನ್ ಪ್ರಾಬ್ಲಮ್ ಇಲ್ಲ, ವಾಟರ್ ಪೊಲ್ಯೂಷನ್ ಪ್ರಾಬ್ಲಮ್ ಇಲ್ಲ. ಸೊ ಇಟ್ ಇಸ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ to offer sustainable, practical and cost-effective alternative where sanitation conditions are not good. So even unmarried, ಯಾಕೆಲ್ಲ ನೀವೆಲ್ಲ ಚಿಕ್ಕ ಮಕ್ಳಿದ್ದೀರಾ, ಅದಕ್ಕೆ ಹೇಳ್ತೀನಿ, ಇವನ್ ಅನ್ಮ್ಯಾರಿಡ್ ಗರ್ಲ್ಸ್ ಕ್ಯಾನ್ ಯೂಸ್ ದಿಸ್. ಸ್ಮಾಲ್ ಕಪ್ಸ್ ಬರುತ್ತೆ, ಸ್ಮಾಲ್ ಕಪ್ಸ್ ಬಂದು ಅದನ್ನ ಪ್ರಾಪರ್ ಆಗಿ ಫೋಲ್ಡ್ ಮಾಡಿ ನೀವು ಒಳಗಡೆ ಇನ್ಸರ್ಟ್ ಮಾಡೋದಾದ್ರೆ, ಸೊ ಇಟ್ ಇಸ್ ಆಲ್ ಅವೈಲೇಬಲ್ ಆನ್ ದ ಯೂಟ್ಯೂಬ್. ನೀವು ನೋಡ್ಕೋಬಹುದು ಯಾವ ತರ ಇನ್ಸರ್ಟ್ ಮಾಡಬೇಕು, ಯಾವ ತರ ಸಿಲಿಕಾನ್ ಕಪ್ಸ್ ಇದೆ ಅನ್ಮ್ಯಾರಿಡ್ ಗರ್ಲ್ಸ್ಗೆ. ಸೊ ಇಟ್ ಕ್ಯಾನ್ ಬಿ ಈಸಿಲಿ ಯೂಸ್ಡ್. ಓಕೆ, ಸೊ ನೋ ಪ್ರಾಬ್ಲಮ್ ಆಕ್ಚುಲಿ ಸ್ಪೀಕಿಂಗ್. Materials like tampoons, cotton wool, toilet paper or other organic materials used for menstrual management might be decomposed in pit latrines. So ಅದನ್ನ ಎಲ್ಲಿ ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್ ಈ menstrual products ನ. ಸೊ pit latrines or landfills ಅಲ್ಲಿ ಹಾಕಿದ್ರೆ so that easily gets decomposed. But ಆ ಪ್ಲಾಸ್ಟಿಕ್ ಇನ್ಲೇ ಇರುತ್ತಲ್ಲ ಕಮರ್ಷಿಯಲ್ ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿ, that will not get decomposed so easily. So that is why manufacturers should be aware they should not use this plastic inlay in the sanitary pads. Sanitary napkins might decompose over a period of about 1 year except its plastic lining in on-site sanitation. So consequences of menstrual waste disposal, ಏನೇನು harmful consequences ಆಗಬಹುದು. Blockage of the sewage system is a global problem and major contributing factor is flushing of menstrual products in toilets. ಇದೊಂದು ನೆನ್ಪಿಟ್ಕೋಬೇಕು ನೀವು. ಸೊ ಜಸ್ಟ್ ಫ್ಲಶ್ ಮಾಡಿ ಬಂದ್ಬಿಟ್ರೆ ಆಗೋಗಲ್ಲ. ಸೊ ಅದರಿಂದ ಏನೇನು ಆಗ್ತದೆ, ಬ್ಲಾಕೇಜ್ ಇಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಸೊ deodorized sanitary products used by girls contain chemicals used in bleaching such as organochlorines ಇರುತ್ತೆ. ನಾ ಹೇಳಿದೆ ಅಲ್ಲ, ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ ಆರ್ಗನೋಕ್ಲೋರಿನ್ ಅಂತ, ಟು ಮೇಕ್ ಇಟ್ ಲುಕ್ ವೆರಿ ವೆರಿ ವೈಟ್ ಅಂಡ್ ವೆರಿ ಚೆನ್ನಾಗಿದೆ ಅಪ್ಪ, ವೆರಿ ಸ್ಟರೈಲ್ ಅಂತ ಕಾಣಿಸ್ಲಿಕ್ಕೆ ಅಂತ ಅದನ್ನ ಯೂಸ್ ಮಾಡ್ತಾರೆ. When buried in the soil, it will disturb the soil microflora and decomposition takes time. ಸೊ ಅದರಿಂದಾಗಿ ಡಿಕಂಪೋಸಿಷನ್ ಆಗ್ತಿಲ್ಲ, ಸಾಯಿಲ್ ಮೈಕ್ರೋಫ್ಲೋರಾ ಎಲ್ಲ ಹಾಳಾಗ್ತಿದೆ, ಏನ್ ಗಿಡಗಳು ಹಾಕಿದ್ರು ಸರಿಗ್ ಬರಲ್ಲ. ಸೊ ಗಿಡಗಳಿಲ್ಲ ಅಂದ್ರೆ ಆಕ್ಸಿಜನ್ ಇಲ್ಲ ಅಂದ್ರೆ ನಿಮ್ಮ ಎನ್ವೈರನ್ಮೆಂಟ್ ಯಾವ ತರ ಇರುತ್ತೆ ಅಂತ ಊಹಿಸ್ಕೊಳ್ಳಿ. ಸೊ ಪೀಪಲ್ ಲಿವಿಂಗ್ ಅಲಾಂಗ್ ಸೈಡ್ ರಿವರ್ ಬ್ಯಾಂಕ್ಸ್
throw menstrual waste into water bodies, which contaminate them. These materials soaked with blood were breeding places for germs and pathogenic microbes. ಇವಾಗ ಸೊ ಪಕ್ಕದಲ್ಲಿ ಏನಾದರೂ ನದಿ ಇತ್ತು, ಕಾಲುವೆ ಇತ್ತು, ಜನಗಳು ಜಸ್ಟ್ ಅದ್ರೊಳಗಡೆ ಹಾಕಿ ಬಿಟ್ಬಿಡ್ತಾರೆ. ನಮ್ಮ ಕಣ್ಮುಂದೆಯಿಂದ ಹೋದ್ರೆ ಸಾಕು, ವಿ ಆರ್ ಕ್ಲೀನ್. ಸೊ ಆ ಆಟಿಟ್ಯೂಡ್ ಹೋಗಬೇಕು. ಸೊ ರಿವರ್ ಹೋದ್ಮೇಲೆ ವಾಟರ್ ಕಂಟ್ಯಾಮಿನೇಟ್ ಆದರೆ ಏನಾಗುತ್ತೆ? ಸೊ ಅಲ್ಲಿ ಜರ್ಮ್ಸ್ ಬೆಳೆಯಕ್ಕೆ ಶುರುವಾಗುತ್ತೆ, ಅನೇಕ ರೋಗ ರುಜಿನಗಳು ಹರಡ್ತವೆ. ಸೊ ಇದನ್ನೆಲ್ಲ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಜಸ್ಟ್ throwing it off away from you doesn't solve the problem. You should be responsible for your environment cleanliness. Sanitary products soaked with blood of an infected woman or girl may contain hepatitis and HIV viruses. So ಇವಾಗೆಲ್ಲ ಕೊರೋನಾ ವೈರಸ್ ಕೇಳ್ತಾ ಇದ್ದೀರಾ, ಅದೇ ತರ ಜಾಂಡಿಸ್ ವೈರಸ್ ಕಾಲ್ಡ್ ಹೆಪಟೈಟಿಸ್ ವೈರಸ್ ಇರುತ್ತೆ, HIV ವೈರಸ್, ಇವುಗಳೆಲ್ಲ ಮೆನ್ಸ್ಟ್ರುವಲ್ ಬ್ಲಡ್ ಅಲ್ಲಿ ಬರುತ್ತೆ. ಸೊ ಅದನ್ನ ನೀವು ಜಸ್ಟ್ ಭೂಮಿಗೆ ಎಸೆಯೋದ್ರಿಂದ ಏನಾಗುತ್ತೆ? ಆ ಇನ್ಫೆಕ್ಟಿವಿಟಿ ರಿಟೈನ್ ಆಗುತ್ತೆ. ಸೊ ಇಟ್ ಕ್ಯಾನ್ ಬಿ ರಿಟೈನ್ಡ್ ಅಪ್ ಟು 6 months. It can live in the soil up to 6 months. So that will go on spreading to other people. So this also to be kept in mind. The clogged drainage with napkins has to be unblocked and cleaned manually by conservancy workers with their bare hands without proper protection and tools. So this exposes the workers to harmful chemicals and pathogens. ಪಾಪ ಆ ಕೆಲಸದ ಬಗ್ಗೆ ಯೋಚನೆ ಮಾಡಿ. ಇವಾಗ ಡ್ರೈನೇಜ್ ಬ್ಲಾಕ್ ಆಯಿತು ಅಂತ ಇಟ್ಕೊಳ್ಳಿ, ನಿಮ್ಮ ಪೇರೆಂಟ್ಸು ಸೊ ದುಡ್ಡಿದ್ರೆ ಆರಾಮಾಗಿ ಕೆಲಸದವ್ರನ್ನ ಕರೆಸ್ತಾರೆ, ಬ್ಲಾಕೇಜ್ ಕ್ಲಿಯರ್ ಮಾಡ್ತಾರೆ. ಬಟ್ ನಿಮ್ಮ ಮನಸ್ಸಲ್ಲಿ ಗೊತ್ತಿರಬೇಕು ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಅಂತ. ಸೊ ಇವಾಗ ವರ್ಕರ್ಸ್ ಬರ್ತಾರೆ, ಪಾಪ ಅವ್ರಿಗೆ ಸರಿಯಾದ ಪ್ರೊಟೆಕ್ಷನ್ ಇರಲ್ಲ, ಗ್ಲೌಸ್ ಇರಲ್ಲ. ಸೊ ಅದೇ ಥರ ಕ್ಲೀನ್ ಮಾಡ್ತಾರೆ. ಸೊ ಇದರಲ್ಲಿ ಬಂದಿದ್ದ ಪ್ಯಾಥೋಜನ್ಸು, ಆ ಮೈಕ್ರೋಬ್ಸ್ ಎಲ್ಲ ಅವರನ್ನ, ಕೆಮಿಕಲ್ಸ್ ಇರ್ಬೋದು, ಅದು ಆ ವರ್ಕರ್ಸ್ನ ಅಫೆಕ್ಟ್ ಮಾಡುತ್ತೆ. ಸೊ ಇಂಡೈರೆಕ್ಟ್ಲಿ ಯು ಆರ್ ಗಿವಿಂಗ್ ಡಿಸೀಸ್ ಫಾರ್ ದೋಸ್ ವರ್ಕರ್ಸ್. ಸೊ ಯು ಶುಡ್ keep these things in mind. Incineration is a better technique to dispose of menstrual waste, but burning of pads releases harmful gases that affects health and environment. Burning of inorganic material at low temperature releases dioxins. ಈ ಡಯಾಕ್ಸಿನ್ ಬಗ್ಗೆ ಬಹಳ ದೊಡ್ಡ ಇದೇ ಕ್ರಿಯೇಟ್ ಆಗಿಬಿಟ್ಟಿದೆ. ಕಮರ್ಷಿಯಲ್ ಪ್ಯಾಡ್ಸ್ ಯೂಸ್ ಮಾಡಿದ್ರೆ ಅದರಲ್ಲಿ ಡಯಾಕ್ಸಿನ್ ಇರುತ್ತೆ, ಅದರಿಂದ ಕ್ಯಾನ್ಸರ್ ಬರುತ್ತೆ. ಸಿ, ಡಯಾಕ್ಸಿನ್ ಈಸ್ ನಾಟ್ ಡೈರೆಕ್ಟ್ಲಿ ದೇರ್ ದ ಪ್ಯಾಡ್. Okay, that is not going to cause cancer to you people. So dioxin ಯಾವಾಗ ಉತ್ಪತ್ತಿ ಆಗುತ್ತೆ? ನೀವು ಪ್ಯಾಡ್ಸ್ನ ಬರ್ನ್ ಮಾಡಿದಾಗ, ಲೋ ಟೆಂಪರೇಚರಲ್ಲಿ ಬರ್ನ್ ಮಾಡಿದಾಗ ಸೊ ಡಯಾಕ್ಸಿನ್ ಅಂತ ಒಂದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ, ಅದರಿಂದ ಕ್ಯಾನ್ಸರ್ಸ್ ಬರ್ಬೋದು ಅಷ್ಟೇ. ಅದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ವಜಾನಲ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರ್ ಎಲ್ಲ ಬರುತ್ತೆ ಅಂತ ದಯವಿಟ್ಟು ಹೆದರ್ಕೋಬೇಡಿ. ದಟ್ ಇಸ್ ನಾಟ್ ದ ಥಿಂಗ್ ಆ್ಯಕ್ಚುಲಿ ಸ್ಪೀಕಿಂಗ್. ಅದಕ್ಕೋಸ್ಕರ ಇನ್ಸಿನರೇಷನ್ ಪ್ರಾಸೆಸ್ನ ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಬರ್ನ್ ಮಾಡ್ತೀವಿ ಅಂದ್ಬಿಟ್ಟು ನೀವೇ ಮನೆಯಲ್ಲಿ ಒಂದು ಬೆಂಕಿ ಹಾಕ್ಬಿಟ್ಟು ಬರ್ನ್ ಮಾಡಿದ್ರೆ ದಟ್ಸ್ ನಾಟ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್. ಇಟ್ ಶುಡ್ ಬಿ properly burnt at specific temperature. I'll tell you later. So now coming to the role of men in menstruation. See, menstruation padadalle men anno word ide. So they play a major role. See, because men are your husbands, men are your fathers, brothers, students. They are your teachers, colleagues, leaders, and they are policy makers. So definitely they also should be aware of this menstruation. Avag matra society change aag sadhya. Bari hudgire ಹೊಡೆದಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. Men can support and influence women and girls in managing menstruation in households, schools, work and community. So in schools, teachers can make the school environment women friendly to manage the menstruation with dignity. So school teachers also play a major role. Sex education in schools helps adolescents to discover their sexual identity, to protect themselves from sexual abuse, unwanted pregnancies, sexually transmitted diseases, and to know the physiological changes occurring in the body and how to take care of personal hygiene. See, sex education another, it should become part of school curriculum. It has been neglected from the school curriculum, which negatively impacts the student's life. They get information about puberty, sexual intercourse, menstruation, and other physiological changes in one's body from the books, friends, internet. See, our school teachers, so two attitudes. One, though, they are only very shy, they are only very much embarrassed. Henge ಹುಡುಗರು ಇರ್ತಾರೆ, ಹುಡುಗಿರು ಇರ್ತಾರೆ ಕ್ಲಾಸಲ್ಲಿ, ಹೆಂಗೆ ಇದ್ರ ಬಗ್ಗೆ ಮಾತಾಡೋದು? ದೇ ಡೋಂಟ್ ಇವನ್ ಡಿಸ್ಕಸ್ ದ ಟಾಪಿಕ್ಸ್. ಆ ಟಾಪಿಕ್ನ ಸ್ಕಿಪ್ಪೇ ಮಾಡ್ಬಿಡ್ತಾರೆ. ದಟ್ ಈಸ್ ಒನ್ ಗ್ರೂಪ್ ಆಫ್ ಟೀಚರ್ಸ್. ಒನ್ ಮೋರ್ ಗ್ರೂಪ್ ಆಫ್ ಟೀಚರ್ಸ್, ದೇ ಹ್ಯಾವ್ ಗಾಟ್
insufficient knowledge, so they are not that confident to speak to them about these. ಸೊ ಏನಾದ್ರು ಕ್ವೆಶನ್ಸ್ ಕೇಳ್ಬಿಟ್ರೆ ನಮಗೆ ಸರಿ ಗೊತ್ತಿಲ್ಲ ಅಂದ್ರೆ ಅದೊಂದು ಗ್ರೂಪ್ ಆಫ್ ಟೀಚರ್ಸ್. ಹೀಗಾಗಿ ಏನಾಗ್ತಿದೆ, ಮಕ್ಕಳುಗಳಿಗೆ ಸರಿಯಾದ ಮಾಹಿತಿ ದೊರೀತಾ ಇಲ್ಲ ಸ್ಕೂಲಲ್ಲಿ. ಸೊ ಹಾಗಿದ್ದಾಗ ಸ್ಟೂಡೆಂಟ್ಸ್ ಸುಮ್ಮನೆ ಇರ್ತಾರೆ ಅನ್ಕೋಬೇಡಿ, ದೇ ಗೋ ಟು ಇಂಟರ್ನೆಟ್, ದೇ ಟ್ರೈ ಟು ಎಕ್ಸ್ಪ್ಲೋರ್, ಏನಕ್ಕೆ ಈ ಥರ ಇದೆ ಆ ಥರ ಇದೆ ಎಲ್ಲಾನು ದೇ ಸ್ಟಾರ್ಟ್ ಲರ್ನಿಂಗ್. ಸೊ ಬಟ್ ದೇ ಡೋಂಟ್ ಗೆಟ್ ಪ್ರಾಪರ್ ಇನ್ಫಾರ್ಮೇಶನ್, ಎಲ್ಲ ಇನ್ಕಂಪ್ಲೀಟ್ ನಾಲೆಡ್ಜ್ ಬರುತ್ತೆ. ಆ ಇನ್ಕಂಪ್ಲೀಟ್ ನಾಲೆಜ್ ಇಂದ ಹೆಚ್ಚು ಅನಾಹುತಗಳೇ ಜಾಸ್ತಿನೇ ಹೊರತು ಅನುಕೂಲಗಳ ಆಗೋದಿಲ್ಲ. ಸೊ ಹಾಗಾಗಿ ಸ್ಕೂಲ್ ಇಸ್ ದ ಮೇಜರ್ ಪ್ಲೇಸ್ ಫಾರ್ ಆಲ್ ದ ಗರ್ಲ್ಸ್ ಟು ಲರ್ನ್ ಅಬೌಟ್ ದ ಸೆಕ್ಸ್ ಎಜುಕೇಶನ್, menstruation, so that if they are well educated, well informed, then they become responsible citizens. Strategies for the management of menstrual waste. Disposal of menstrual waste is of major concern as it affects the health and environment. There is a need for effective menstrual materials which needs less and cost effective management. See, ಈ menstrual hygiene ಇಂದ ನಿಮಗಷ್ಟೇ ಲಾಭದಾಯಕ ಅಲ್ಲ, ಎನ್ವೈರನ್ಮೆಂಟ್ ಕೂಡ ಬಹಳ ಬಹಳ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕು, ನೀವೇ ಅಂತಲ್ಲ, ಈವನ್ ಮ್ಯಾನುಫ್ಯಾಕ್ಚರರ್ಸ್ ಶುಡ್ think about it, should make these menstrual materials very at lesser price, cost effective ತರ ಮಾಡಬೇಕು. environment friendly chemicals should be used by manufacturers of sanitary products to stop soil and water pollution and to fasten the ಡಿಕಂಪೋಸಿಷನ್ ಪ್ರಾಸೆಸ್. ಇದನ್ನ ತಲೆಯಲ್ಲಿ ಇಟ್ಕೋಬೇಕು ಮ್ಯಾನುಫ್ಯಾಕ್ಚರರ್ಸು. ಸೊ ಬರೀ ಅವ್ರ ಪ್ರಾಫಿಟ್ ಅಷ್ಟೇ ನೋಡ್ಕೊಂಡ್ರೆ ಸಾಲದು. ಸೊ ಏನು ಕೆಮಿಕಲ್ ಯೂಸ್ ಮಾಡ್ತಿದೀವಿ, ಇದರಿಂದ ಆ ಪ್ರಾಡಕ್ಟ್ ಡಿಕಂಪೋಸಿಷನ್ಗೆ ತೊಂದರೆ ಆಗುತ್ತಾ, ಇದರಿಂದ ಸಾಯಿಲು ಮತ್ತು ವಾಟರ್ ಪೊಲ್ಯೂಷನ್ ಆಗ್ತದ, ಇದನ್ನ ತಲೆಯಲ್ಲಿ ಇಟ್ಕೊಂಡು ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಸೊ ಅವರಿಗೂ ಒಳ್ಳೇದಾಗುತ್ತೆ, ಸೊ ಸಮಾಜಕ್ಕೂ ಒಳ್ಳೇದಾಗುತ್ತೆ. Guidance regarding menstrual management to adolescent girls and women is a much needed step. Menstrual hygiene management should be an integral part of education curriculum. See, I don't say teachers are solely responsible for this. So idan complete agi teachers tale mele hakakagala responsibility na. We doctors, so we should take it forward. So ivaga nama busy schedule allu kuda we should take our time off for this useful educational programs. Once in 3 to 6 months ಅವೇನ್ ಮಾಡಬೇಕು, ಸ್ಕೂಲ್ಸ್ಗಳಿಗೆ ಹೋಗಬೇಕು, ಸೊ ಕಾಲೇಜಸ್ಗೆ ಹೋಗಬೇಕು, ಸೊ ಮಕ್ಕಳನ್ನೆಲ್ಲ ಹೊಂದ್ಗೂಡಿಸಿ, ಸೊ ವಿ ಶುಡ್ ಸ್ಟಾರ್ಟ್ ಎಜುಕೇಟಿಂಗ್ ದೆಮ್. ಶಂಕದಿಂದ ಬಂದ್ರೇನೆ ತೀರ್ಥ ಅಂತ ಏನು ಹೇಳ್ತಾರೆ, ಅದೇ ಥರ ಡಾಕ್ಟರ್ಸ್ ಬಾಯಿಂದ ಬಂದರೆ ಅದಕ್ಕೆ ಹೆಚ್ಚು ವ್ಯಾಲ್ಯೂ ಇರುತ್ತೆ. ಸೊ ದೇ ಸ್ಟಾರ್ಟ್ ಟ್ರಸ್ಟಿಂಗ್, ದೇ ಸ್ಟಾರ್ಟ್ ಬಿಲೀವಿಂಗ್. ಅದರ್ವೈಸ್ ಇವಾಗ ಬರೀ ಟೀಚರ್ಸೇ ಹೇಳ್ತಾ ಹೋದ್ರೆ ಇವ್ರು ಏನೋ ಬುಕ್ಕಲ್ಲಿರೋದು ಹೇಳ್ಕೊತಾರಪ್ಪ, ಇವ್ರಿಗೆ ಸರಿ ಗೊತ್ತಿಲ್ಲ, ಆ ಥರ ಆಟಿಟ್ಯೂಡ್ ಈಗ ಮಕ್ಕಳಿಗೆ. ಸೊ ಹಾಗಾಗಿ it is doctors' responsibility also to educate all the girls regarding menstruation management. So distribution of menstrual products should be free of cost in schools and educational institutes. See, ಎಷ್ಟೋ ಸಲ ಕಾಸ್ಟ್ is the biggest barrier. So ಎಷ್ಟೋ ಜನಕ್ಕೆ affordability ಇರಲ್ಲ. affordability ಇದ್ರೂನು females are not the decision makers, so they are dependent on males in most of the parts of the country. So ಅದಕ್ಕೋಸ್ಕರ ಅವರುಗಳು ಈ ಮೆನ್ಸ್ಟ್ರಲ್ ಪ್ರಾಡಕ್ಟ್ಸ್ನ ತಗೊಳಕ್ಕೆ ಮುಂದಾಗದೇ ಇರ್ಬೋದು. ಅದಕ್ಕೋಸ್ಕರ ಇದನ್ನ ಕಾಸ್ಟನ್ನ ಕಡಿಮೆ ಮಾಡಬೇಕಾಗ್ತದೆ. ಸೊ ಎಲ್ಲಿ ಬಡತನ ಹೆಚ್ಚಾಗಿದೆ ಅಲ್ಲಿ ಫ್ರೀ ಆಗಿ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ದ ಟಾಯ್ಲೆಟ್ಸ್ ಆಲ್ಸೋ ಮಸ್ಟ್ ಬಿ ಡಿಸೈನ್ಡ್ ಅಂಡ್ ಬಿಲ್ಡ್ ಟು ಬಿ ವುಮೆನ್ ಫ್ರೆಂಡ್ಲಿ. ಸೊ ಟಾಯ್ಲೆಟ್ಸ್ಗಳಲ್ಲಿ ಎಷ್ಟೋ ಟಾಯ್ಲೆಟ್ಸ್ಗಳಲ್ಲಿ ಸೊ ಅದಕ್ಕೆ ಬಾಗ್ಲಿರಲ್ಲ, ಬಾಗ್ಲಿದ್ರೆ ಚಿಲ್ಕ ಇರಲ್ಲ, ಸೊ ಚಿಲ್ಕ ಇದ್ರೆ ವಾಟರೇ ಇರಲ್ಲ, ಅಲ್ಲಿ ಬಕೆಟ್ಸ್ ಇರಲ್ಲ, ಒಂದು ಡಸ್ಟ್ಬಿನ್ ಇರಲ್ಲ. ಸೊ ದೀಸ್ ಥಿಂಗ್ಸ್ ಶುಡ್ ಬಿ ಟೇಕನ್ ಕೇರ್. So their privacy and dignity is most important. The toilet should be girl friendly. So there should be a separate collection system for the menstrual waste without affecting the privacy and dignity of the women. Collection system, it is not in our hands. So it is definitely policy makers, politicians' responsibility. So the collection system na ಜಾರಿಗೆ ತರಬೇಕು. ಸೊ ಹೇಗೆ ಇವಾಗ ಸಾಲಿಡ್ ವೇಸ್ಟು, ವೆಟ್ಟು, ಡ್ರೈ ಅಂತೆಲ್ಲ ಹೆಂಗೆ ಕಲೆಕ್ಟ್ ಮಾಡಿಸ್ತಿದ್ದಾರೆ ಅದೇ ಥರ ಸೊ ಮೆನ್ಸ್ಟ್ರಲ್ ವೇಸ್ಟ್ ಅಂತ ಕೂಡ ಕಲೆಕ್ಟ್ ಮಾಡಿಸ್ಬೇಕು. ಗೌರ್ಮೆಂಟ್ ಶುಡ್ ಇಂಟ್ರೊಡ್ಯೂಸ್ ನ್ಯೂ ರೂಲ್ಸ್ ಫಾರ್ ದ ಸೇಫ್ ಡಿಸ್ಪೋಸಲ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಮೆನ್ಸ್ಟ್ರಲ್ ವೇಸ್ಟ್ ಆಸ್ ದೇ ಹ್ಯಾವ್ ಮೇಡ್ ಫಾರ್ ಸಾಲಿಡ್ ಆ್ಯಂಡ್ ಬಯೋಮೆಡಿಕಲ್ ವೇಸ್ಟ್. ಇವಾಗ ಇವನ್ ಕ್ಲಿನಿಕ್ಸು, ಹಾಸ್ಪಿಟಲಿಂದ ಕೂಡ ಬಯೋಮೆಡಿಕಲ್ ವೇಸ್ಟ್ ಅಂತ ಸಪ್ರೇಟ್ ಆಗ್ತಿದೆ. ಸೊ ಹೌಸ್ ಹೋಲ್ಡಿಂದ ಸಾಲಿಡ್ ವೇಸ್ಟ್ ಸಪ್ರೇಟ್ ಆಗ್ತಿದೆ. ಅದೇ ಥರ ಮೆನ್ಸ್ಟ್ರಲ್ ವೇಸ್ಟ್ಗೂ ಸಪ್ರೇಟ್ ಕಲೆಕ್ಷನ್ ಸಿಸ್ಟಮ್ ಬರಬೇಕು. Appropriate policy and legal framework is necessary for the management of menstrual waste. So ಯಾವುದೇ ಪಾಲಿಸಿಗೆ ಲೀಗಲ್ ಫ್ರೇಮ್ವರ್ಕ್ ಇಲ್ಲದೆ ಇದ್ರೆ ವರ್ಕ್ ಆಗಲ್ಲ. ಸೊ ಹಾಗಾಗಿ it is policy makers responsibility to make it legal.
ಸೊ ಅದ್ರ ಜೊತೆಗೆ ಇವನ್ ಸೈಂಟಿಫಿಕ್ ರಿಸರ್ಚ್ ಕೂಡ ನಾವು ಎಂಕರೇಜ್ ಮಾಡಬೇಕಾಗತ್ತೆ, ಬಿಕಾಸ್ ವಿ ಶುಡ್ ನೋ ವಾಟ್ ಇಸ್ ದ ಪ್ರಾಪರ್ ಟೆಕ್ನಿಕ್ ಆಫ್ ಡಿಸ್ಪೋಸಲ್ ಆಫ್ ಸ್ಯಾನಿಟರಿ ಪ್ಯಾಡ್ಸ್. ಸೊ ಇದನ್ನು ಸ್ಟಡಿ ಮಾಡಿ ನೋಡಬೇಕಾಗತ್ತೆ, ವಿಚ್ ಮೆಥಡ್ ಇಸ್ ಮೋರ್ ಯೂಸ್ಫುಲ್ ಫಾರ್ ದಿ ಡಿಕಂಪೋಸಿಷನ್ ಆಫ್ ದ ಮೆನ್ಸ್ಟ್ರಲ್ ಪ್ರಾಡಕ್ಟ್ಸ್. ಸೊ ಆ ಥರ ಸೈಂಟಿಫಿಕ್ ರಿಸರ್ಚ್ ಆಗಬೇಕು ಅಂದರೆ ಸೊ ಎಲ್ಲ ಕಾಲೇಜ್ಗಳಲ್ಲಿರ್ಬೋದು, ಸ್ಕೂಲ್ಸಲ್ಲಿರ್ಬೋದು, ಈ ಥರ ಸ್ಟಡೀಸ್ಗೆ ಹೆಚ್ಚು ಫಂಡ್ಸ್ ರಿಲೀಸ್ ಮಾಡಬೇಕು. ಸೊ ಅದಕ್ಕೆ ಬೇಕಾದ ಸಪೋರ್ಟ್ ಸಿಸ್ಟಮ್ನ ಪ್ರೊವೈಡ್ ಮಾಡಬೇಕು. ಸೊ ಆಗ ವಿ ಗೆಟ್ ಮೋರ್ ನಾಲೆಜ್ ಅಬೌಟ್ ದಿಸ್. So coming to incinerators, they are better option for disposal but should be operated in a controlled environment so that harmful gases emitted will not harm larger area. I'll speak about incinerators. See, if incinerators are used according to eco-friendly guidelines, they create less pollution. So eco-friendly guideline andre enu, they should be operated at certain specific temperature around 800 degrees centigrade so that they emit less harmful gases. So they should be installed in schools, institutions and slum areas and at community level. So latrines with chutes. So higandre eno, there are special kinds of toilets in which a shoulder level chute anta irutte. So adar ಒಳಗಡೆ there are the deep pits. So adar ಒಳಗಡೆ these menstrual pads can be dumped. ಸೊ ಏನು ಮಾಡ್ತಾರೆ, ಎವ್ರಿ ಮಂತ್ ಒಂದು 5 times in a month ಕೆಮಿಕಲ್ ಏಜೆಂಟ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ ಆ ಪಿಟ್ಟಿಗೆ. So that will enhance the decomposition process of the used napkins. So these are all the special methods to take care of the decomposition of the used pads. So reusable cloth pads. Using these reusable cloth pads is a better option as they have less chemical and plastic content. So they are easily decomposable as compared to other commercial products. ಸೊ ಬಟ್ ಇದನ್ನು ಪ್ರಾಪರ್ ಆಗಿ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ, ಯೂಸ್ ಮಾಡೋದು ಹೇಗೆ ಅನ್ನೋದು ನೀವು ಕಲಿಬೇಕು. ಬಯೋಡಿಗ್ರೇಡಬಲ್ ಪ್ರಾಡಕ್ಟ್ಸ್. ಕಮರ್ಷಿಯಲ್ ಸ್ಯಾನಿಟರಿ product manufacturing companies must manufacture products having lesser chemical and plastic content. ಇದು ನೆನಪಲ್ಲಿ ಇಟ್ಕೋಬೇಕು. ಸೊ ಕೆಮಿಕಲ್ ಮತ್ತು ಪ್ಲಾಸ್ಟಿಕ್ ಕಂಟೆಂಟ್ ಕಡಿಮೆ ಇರಬೇಕು. Pads made from bamboo fiber, banana fiber, water hyacinth and sea sponges should be encouraged. Menstrual waste should not be disposed of along with domestic waste. Pads should be properly wrapped in a newspaper. Use ಮಾಡಿದ್ಮೇಲೆ ನ್ಯೂಸ್ ಅಲ್ಲಿ wrap ಮಾಡಿ ಡಸ್ಟ್ಬಿನ್ ಅಲ್ಲಿ ಹಾಕಿ. By this it should also be safe for the rat pickers. Papa kasa ತಗೊಂಡು ಹೋಗಕ್ಕೆ ಬರ್ತಾರೆ. So those people should not be exposed to these disease causing pathogens. So I would like to conclude my presentation saying menstrual hygiene should be promoted by implementing a course on menstruation and menstrual hygiene management. So it should become part of the school curriculum. Teachers should be educated and trained to impart knowledge about menstruation and menstrual hygiene management among students. Teachers should come forward. As I said, even doctors should play an important role in training these teachers and educating the girls. Social and electronic media also play an important role to make the girls and women aware about the latest menstrual products, different manufacturers, government policies and so forth. ಯಾತಕ್ಕೋಸ್ಕರ ಮೀಡಿಯಾ ಬಿಕಮ್ಸ್ ಇಂಪಾರ್ಟೆಂಟ್, ಬರೀ ನಾವು ಸ್ಕೂಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ಗರ್ಲ್ಸ್ ಅಮ್ಮಂದಿರನ್ನ ಎಜುಕೇಟ್ ಮಾಡೋರು ಯಾರೂ ಇರಲ್ಲ. ಸೊ ಅದಕ್ಕೋಸ್ಕರ ಸೋಷಿಯಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಶುಡ್ ಪ್ಲೇ ಅ ಮೇಜರ್ ರೋಲ್ ಇನ್ ಎಜುಕೇಟಿಂಗ್ ವುಮೆನ್ ಆಲ್ಸೋ. ಸೊ ಸಬ್ಸಿಡೀಸ್ ಶುಡ್ ಬಿ ಗಿವನ್ ಆನ್ menstrual products so that every women can afford them easily. Non-government organizations should come forward to educate rural people about menstruation, menstrual hygiene management, importance of toilets at homes, hand washing, diseases related to reproductive tract due to poor hygiene and so forth. So bari government mele ನಾವು blame ಮಾಡಿದ್ರೆ ಆಗಲ್ಲ. Non-government organizations should also come forward. Emphasis should be given on the use of reusable sanitary or cloth pads to overcome the problem of disposal. Girls and women should be aware of the consequences of disposing used menstrual products in open or flushing them in toilets. ನೀವು ಯಾವಾಗಲೇ ಆಗಲಿ ಪ್ರಾಡಕ್ಟ್ಸ್ನ ಡಿಸ್ಪೋಸ್ ಮಾಡಬೇಕಾದ್ರೆ ಹೌದು ಇದರಿಂದ ವಾಟರ್ ಪೊಲ್ಯೂಷನ್ ಆಗ್ಬೋದಾ, ಏರ್ ಪೊಲ್ಯೂಷನ್ ಆಗ್ಬೋದಾ, ಸಾಯಿಲ್ ಪೊಲ್ಯೂಷನ್ ಆಗ್ಬೋದಾ, ಅದನ್ನು ಒಂದ್ಸಲ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಹೌದು ಅವರ್ ಎನ್ವೈರನ್ಮೆಂಟ್ ಶುಡ್ ಬಿ ಹೈಜಿನಿಕ್, ಹೆಲ್ದಿ ಅಂತ ನಿಮ್ಗೆ ಅನ್ಸಿದ್ರೆ ಡೆಫಿನೆಟ್ಲಿ ಯು ವೋಂಟ್ ಡೂ ದಿಸ್. So dustbins with proper lids should be placed in the toilets. If possible, incinerators should be installed at homes, schools and community levels. Incinerators banbitre, it becomes very, very easy to dispose these menstrual products. So lack of privacy is a major concern both in household and in schools. Also, ignorance, misconceptions
ಅನ್ಸೇಫ್ ಪ್ರಾಕ್ಟಿಸಸ್. ಸೊ ಎಷ್ಟೋ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ. ಈ ಟೈಮಲ್ಲಿ ಹೆಣ್ಮಕ್ಳು ಹೊರಗಡೆ ಹೋದರೆ ದೆವ್ವ ಬಂದ್ಬಿಡತ್ತೆ, ಭೂತ ಬಂದ್ಬಿಡತ್ತೆ, ಸೊ ಇದನ್ನ ಆ ಮೆನ್ಸ್ಟ್ರಲ್ ಬ್ಲಡ್ ತಗೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ಈ ಥರ ಏನೇನೋ ಮಿಸ್ಕನ್ಸೆಪ್ಷನ್ಸ್ ಇದೆ. ಅನ್ಸೇಫ್ ಪ್ರಾಕ್ಟಿಸಸ್ ಇದೆ. ನಾ ಹೇಳಿದ್ನಲ್ಲ, ಅಡುಗೆ ಮನೆಗೆ ಬಿಡಲ್ಲ, ಅವ್ರಿಗೆ ನ್ಯೂಟ್ರಿಷಿಯಸ್ ಫುಡ್ ಕೊಡಲ್ಲ, ಸ್ನಾನ ಮಾಡಿಸಲ್ಲ, ದೇವ್ರ ಮನೆಗೆ ಕಳಿಸಲ್ಲ, ಸ್ಕೂಲಿಗೆ ಕಳಿಸಲ್ಲ, ಸೋ ಮೆನಿ ಥಿಂಗ್ಸ್ ವಿಚ್ ಇಸ್ ಅನ್ಬಿಲೀವಬಲ್. ಈ ಥರ ಎಲ್ಲ ಯಾತಕ್ಕೆ ಶುರುವಾಯಿತು ಅಂತ ಯೋಚನೆ ಮಾಡಿದ್ರು ಕೂಡ ಗೊತ್ತಾಗೋದಿಲ್ಲ. ಸೊ ಪ್ಲೀಸ್ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು. ಸೊ ನೀವುಗಳೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಅದು. ಇಲ್ಲ ನಿಮ್ಮ ತಂದೆ ತಾಯಿ ಏನು ಹೇಳ್ಕೊಟ್ಟಿದಾರೋ ಅದೇ ಮಾರ್ಗದಲ್ಲೇ ನೀವು ಹೋಗ್ತೀವಿ ಅಂದರೆ ಇದು ಕಂಟಿನ್ಯೂ ಆಗುತ್ತೆ ಟು ದ ನೆಕ್ಸ್ಟ್ ಜನರೇಷನ್. So these unsafe practices and illiteracy of the mother and child regarding menstruation are the root causes of many problems. So there is a big need to encourage adolescents at school levels to practice safe and hygienic behaviors. So iva corona ನೋಡ್ತಾ ಇದ್ದೀರಾ, ಸೊ ಎಷ್ಟು ತೊಂದರೆ ಮಾಡ್ತಿದೆ. ಸೊ ಎನ್ವೈರನ್ಮೆಂಟ್ ಕ್ಲೀನಾಗಿ ಇಟ್ಕೊಂಡಿದ್ದಿದ್ರೆ ನಾವು, ಸೊ ಅನ್ಸೇಫ್ ಪ್ರಾಕ್ಟಿಸಸ್ ಮಾಡದೆ ಹೋಗಿದ್ದಿದ್ರೆ ಇವತ್ತು ನಾವು ಈ ಸಂಕಷ್ಟಕ್ಕೆ ಸಿಲುಕ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಏನೇ ಮಾಡಬೇಕಾದ್ರೂ ಬರೀ ನಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು, ನಮ್ಮ ಸುತ್ತಮುತ್ತಲಿನ ಜನಗಳ ಬಗ್ಗೆ ಯೋಚನೆ ಮಾಡಬೇಕು, ನಮ್ಮ ಎನ್ವೈರನ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಪ್ರಕೃತಿ ದೇವತೆನ ನಾವು ಚೆನ್ನಾಗಿಟ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದ ಮೆನ್ಸ್ಟ್ರಲ್ ಹೈಜೀನ್ ಟು ಕೀಪ್ ಅವರ್ ಎನ್ವೈರನ್ಮೆಂಟ್ ವೆರಿ ಸೇಫ್ ಆ್ಯಂಡ್ ಹೈಜಿನಿಕ್. So thank you so much for the opportunity and also for your patient hearing. So I am here to answer all of your questions now. So this was my short presentation regarding menstruation and menstrual hygiene practices. Thank you very much, Doctor, for this brief. We have quite a few questions. I'll just go one by one with these questions which we have picked up from the chat. The first question is, ma'am, this is from Divya. What is the reason behind stomach pain during periods? See, stomach pain ಯಾತಕ್ಕೆ ಬರುತ್ತೆ, ರೆಗ್ಯುಲರ್ ಪೀರಿಯಡ್ಸ್ ಅಲ್ಲಿ ಯೂಶಲಿ ಸ್ವಲ್ಪ ಮಟ್ಟಿಗೆ ಸ್ಟಮಕ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಸೊ ಇವಾಗ ನಾ 2 ಹಾರ್ಮೋನ್ಸ್ ಹೇಳ್ಕೊಟ್ಟೆ ಅಲ್ಲ, ಒಂದು ಫಸ್ಟ್ ಹಾಫ್ ಆಫ್ ದ ಸೈಕಲ್ ಅಲ್ಲಿ ಈಸ್ಟ್ರೋಜನ್ ಇರುತ್ತೆ, ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಅಲ್ಲಿ ಪ್ರೊಜೆಸ್ಟ್ರಾನ್ ಇರುತ್ತೆ. ಸೊ ಓವ್ಯುಲೇಷನ್ ಅಂದ್ರೆ ಎಗ್ ರಿಲೀಸ್ ಆದ್ಮೇಲೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನ್ ಬರುತ್ತೆ, ಆ ಟೈಮಲ್ಲಿ ಇನ್ನೊಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಬಾಡಿಯಲ್ಲಿ, ಪ್ರಾಸ್ಟಾಗ್ಲಾಂಡಿನ್ ಅಂತ ಕರಿತೀವಿ. ಆ ಹಾರ್ಮೋನ್ ಕಾರಣದಿಂದ ಹೊಟ್ಟೆ ನೋವು ಬರುತ್ತೆ. ಇಟ್ ಇಸ್ ಆಕ್ಚುಲಿ ಅ ಗುಡ್ ಸೈನ್. ಸೊ ನಿಮ್ ಪ್ರಾಸ್ಟಾಗ್ಲಾಂಡಿನ್ಸ್ ಇರೋದ್ರಿಂದಾನೇ ನಿಮ್ ಯೂಟ್ರಸ್ ಕಾಂಟ್ರಾಕ್ಟ್ ಆಗೋದು, ನಿಮ್ ಬ್ಲೀಡಿಂಗ್ ಸ್ಟಾಪ್ ಆಗೋದು. ಇಲ್ಲ ನಿಮ್ ಪ್ರಾಸ್ಟಾಗ್ಲಾಂಡಿನ್ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ, ಸೊ ದರ್ ಇಸ್ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್. ಇವಾಗ ಬ್ಲೀಡಿಂಗ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಪ್ರಾಸ್ಟಾಗ್ಲಾಂಡಿನ್ಸ್ ಬರುತ್ತೆ. ಪ್ರಾಸ್ಟಾಗ್ಲಾಂಡಿನ್ಸ್ ಇಂದ ಸ್ವಲ್ಪ ಮಟ್ಟಿಗೆ ಪೇನ್ ಬರುತ್ತೆ, ಬಟ್ ಪೇನ್ ಶುಡ್ ಬಿ ಟಾಲರಬಲ್. ಇಂಟಾಲರಬಲ್ ಪೇನ್ ಇದ್ರೆ ಆಲ್ವೇಸ್ ಯು ಶುಡ್ ಕನ್ಸಲ್ಟ್ ಯುವರ್ ಡಾಕ್ಟರ್. ಬಿಕಾಸ್ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೈಬ್ರಾಯ್ಡ್ಸ್ ಇರ್ಬೋದು, ಪಾಲಿಪ್ಸ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಅಂತ ಆಗುತ್ತೆ. ಸೊ ಈ ಕಂಡೀಷನ್ಗಳಲ್ಲಿ ದರ್ ವಿಲ್ ಬಿ ಅನ್ಯೂಶುವಲ್ ಪೇನ್. ಇವಾಗ ಯೂಶಲಿ ಮೆನ್ಸ್ಟ್ರಲ್ ಪೇನ್ ಹೇಗಿರುತ್ತೆ, ಫಸ್ಟ್ 1 or 2 days ಇರುತ್ತೆ, ಹೊಟ್ಟೋಗುತ್ತೆ, ಅಂಡ್ ಇಟ್ ಇಸ್ ಮ್ಯಾನೇಜಬಲ್. ಯೂಶಲಿ ಇಟ್ ವಿಲ್ ನಾಟ್ ಸ್ಟಾಪ್ ಯು ಫ್ರಮ್ ಗೋಯಿಂಗ್ ಟು ಸ್ಕೂಲ್ಸ್. ಅಷ್ಟೊಂದು ಪೇನ್ ಬರಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಪೇನ್ ಇದ್ದಾಗ ಯು ಕ್ಯಾನ್ ಟೇಕ್ ಇಟ್ ಆಸ್ ನಾರ್ಮಲ್. ಬಟ್ ಏನಾದರೂ ಪೀರಿಯಡ್ಸ್ ಮುಂಚೆ ಪೇನ್ ಬರೋದು, ಇಲ್ಲ ಪೀರಿಯಡ್ಸ್ ಸ್ಟಾಪ್ ಆದ್ಮೇಲೂ ಪೇನ್ ಸ್ಟಾಪ್ ಆಗದೇ ಇರೋದು, ಇಲ್ಲ ಅಂದ್ರೆ ಇಟ್ ಬಿಕಮ್ಸ್ ಸೋ ಅನ್ಬೇರಬಲ್ ದಟ್ ಯು ನೀಡ್ ಇಂಜೆಕ್ಷನ್ಸ್, ಟ್ಯಾಬ್ಲೆಟ್ಸ್. ಸೊ ಈ ತರ ಪೇನ್ ಬರುವಾಗ ಆಲ್ವೇಸ್ ಯು ಶುಡ್ ಗೋ ಟು ಯುವರ್ ಡಾಕ್ಟರ್ ಅಂಡ್ ಸಿ ವೆದರ್ ಎನಿ ಅದರ್ ಕಂಡೀಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪೇನ್. ಅವೇನು ಕಂಡೀಷನ್ಸ್ ಇಲ್ಲ ಅಂದ್ರೆ ಯು ಕ್ಯಾನ್ ಬಿ ಇನ್ ಪೀಸ್, ನೋ ಪ್ರಾಬ್ಲಮ್. The next question is from Purnima J. Ma'am, if the bleeding goes on till day 2.5 and the third day slightly just for half an hour, is this irregular till 5th to 6th day? Is it okay? It is fine. I ಹೇಳಿದೆ ಅಲ್ಲ, menstrual duration, so it can vary from 1 day to 7 days. ಕೆಲವರಿಗೆ 2 ದಿನ ಬ್ಲೀಡ್ ಆಗ್ಬೋದು, ಕೆಲವರಿಗೆ 5 ದಿನ ಬ್ಲೀಡ್ ಆಗ್ಬೋದು, ಕೆಲವರಿಗೆ 7 ದಿನ ಬ್ಲೀಡ್ ಆಗ್ಬೋದು. ಇಲ್ಲ ನಿಮ್ದು ಮೆನ್ಸ್ಟ್ರಲ್ ಬ್ಲೀಡಿಂಗ್ ಮೆಜಾರಿಟಿ 1 or 2 days ಆಗ್ಬಿಟ್ಟು ಆಮೇಲೆ ಜಸ್ಟ್ ಸ್ಪಾಟಿಂಗ್ ಸ್ವಲ್ಪ ಬ್ಲೀಡ್ ಆಗ್ಬೋದು. ಎವ್ರಿಥಿಂಗ್ ಇಸ್ ನಾರ್ಮಲ್. ಡೋಂಟ್ ಕನ್ಸಿಡರ್ ಆಲ್ ದೀಸ್ ಥಿಂಗ್ಸ್ ಆಸ್ ಅಬ್ನಾರ್ಮಲ್. ಯಾವಾಗ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು ಗೊತ್ತಾ, ಮೋರ್ ದನ್ 7 days ಬ್ಲೀಡಿಂಗ್, ಇಲ್ಲ ಮೋರ್ ದನ್ 5 pads per day. All 7 days you are changing more than 5 pads per day. ಇಲ್ಲ you are passing big clot sizes more than 5 centimeters. So these are the 3 conditions where you have to go meet your doctor. ಇಲ್ಲ ಕೆಲವರು ತೀರಾ ಕಡಿಮೆ ಬ್ಲೀಡಿಂಗ್, ಸೊ ಆದಾಗ ಬರೀ ಸ್ಪಾಟ್ ಆಗುತ್ತೆ, ಇನ್ನೇನೂ ಆಗಲ್ಲ, ಸೊ ಅವಾಗೂ ಕೂಡ ನೀವು ಹೋಗಿ ಮೀಟ್ ಮಾಡ್ಬೇಕು. ಸೊ ಇಷ್ಟು ಬಿಟ್ಬಿಟ್ರೆ ಎನಿ ಬ್ಲೀಡಿಂಗ್ ವಿಚ್ ಇಸ್ ಬಿಟ್ವೀನ್ 1 to 7 days bleeding, less than 5 pads per day, less than 5 centimeter clots,
no problem. They are all normal variation of menstruation. The next question is from Arshita TB. What is the reason behind irregular periods? Means it takes 2 to 3 months for the consecutive periods. See, irregular periods bala common menarche ಆದ್ಮೇಲೆ. See, first 2 to 4 years ನಿಮ್ದು ಹಾರ್ಮೋನ್ಸ್ ಇನ್ನು ಅಲೈನ್ ಆಗಿರಲ್ಲ. ಸಿ ಇವಾಗ ನಿಮ್ಗೆ ಒಂದು ಬೇಸಿಕ್ ನಾಲೆಜ್ ಇದೆ ಅಲ್ವಾ? ಸೊ ಬ್ರೈನ್ ಅಲ್ಲಿ ಒಂದು ಹೈಪೋಥಲಾಮಸ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇರುತ್ತೆ. ಸೊ ಇವಾಗ ಹೈಪೋಥಲಾಮಸ್ ಇಂದ ಹಾರ್ಮೋನ್ಸ್ ಬಂದು ಪಿಟ್ಯೂಟರಿ ಹಾರ್ಮೋನ್ಸ್ ನ ರಿಲೀಸ್ ಮಾಡ್ಕೊಂಡು ಬಂದು ಓವರೀಸ್ ಮೇಲೆ ಆಕ್ಟ್ ಆಗಿ ಸೊ ಮೆನ್ಸ್ಟ್ರುಯೇಷನ್ ನ ಪ್ರಾಪರ್ ಆಗಿ ಇಟ್ಕೋಬೇಕು. ದಟ್ ಇಸ್ ಕಾಲ್ಡ್ HPO ಆಕ್ಸಸ್, ಅಂದ್ರೆ ಹೈಪೋಥಲಾಮಸ್ ಪಿಟ್ಯೂಟರಿ ಓವೇರಿಯನ್ ಆಕ್ಸಸ್. ಇದು ಅಲೈನ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಫಸ್ಟ್ 2 to 4 years ಯು ಶುಡ್ ನಾಟ್ ವರಿ ಟೂ ಮಚ್. ಸೊ ಬಟ್ ಎಕ್ಸೆಸಿವ್ ಬ್ಲೀಡಿಂಗ್ ಇದ್ರೆ ಕನ್ಸಲ್ಟ್ ಮಾಡಿ. ಸೊ ಬಟ್ ಇಫ್ ಇಟ್ ಇಸ್ ಹ್ಯಾಪನಿಂಗ್ ಒನ್ಸ್ ಇನ್ 2 months 3 months, ನೋ ಇಶ್ಯೂಸ್. ಸೊ ಈವನ್ ಆಫ್ಟರ್ 2 to 4 years ಆಫ್ ಮೆನ್ಸ್ಟ್ರುಯೇಷನ್ ಇದು ಕಂಟಿನ್ಯೂ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ನೀವು ಮೀಟ್ ಮಾಡಬೇಕು. ಯಾತಕ್ಕೋಸ್ಕರ ಇರೆಗ್ಯುಲರ್ ಆಗುತ್ತೆ? ಸೊ ಇವಾಗ ನಾನು ಹೇಳಿದಾಗೆ ಓವ್ಯುಲೇಷನ್, ಇವಾಗ ಎಗ್ ಪ್ರೊಡಕ್ಷನ್ ಆಗಿ ಎಗ್ ರಿಲೀಸ್ ಆಗಿ ಪ್ರೊಜೆಸ್ಟ್ರಾನ್ ಬಂದ್ರೆ ಖಂಡಿತ ಸೈಕಲ್ಸ್ ರೆಗ್ಯುಲರ್ ಆಗಿ ಇರಲೇಬೇಕು. ಯಾವಾಗ ಓವ್ಯುಲೇಷನ್ ಪ್ರಾಸೆಸ್ ಆಗಲ್ಲ, ಸೊ ಅವಾಗ ನಿಮ್ ಮೆನ್ಸ್ಟ್ರುಯೇಷನ್ ಇರೆಗ್ಯುಲರ್ ಆಗ್ತದೆ. ಅದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತೀವಿ. ಮೋಸ್ಟ್ ಆಫ್ ದ ಟೈಮ್ ದಟ್ ಇಸ್ ರೆಸ್ಪಾನ್ಸಿಬಲ್. ಸೊ ಯಾತಕ್ಕೆ ಅಂದ್ರೆ ಇವಾಗ ನಾ ಹೇಳ್ದೆ ಅಲ್ಲ, ಸೊ ನಿಮ್ದು ರೀಸೆಂಟ್ ಸೊ ಲೈಫ್ ಸ್ಟೈಲ್ ಏನಿದೆ, ಜಂಕ್ ಫುಡ್, ನೋ exercise, these two things are making cycles irregular. Obesity is making cycles irregular. Please come out of it. Regular exercise ಮಾಡಿ. So eat healthy, eat more of fruits, vegetables, plenty of water. Keep yourself healthy. ಅವಾಗ ಖಂಡಿತ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಸೊ ವೆರಿ ರೇರ್ಲಿ, ಸೊ ಈವನ್ ವಿತ್ ಗುಡ್ ಲೈಫ್ ಸ್ಟೈಲ್ ಸ್ವಲ್ಪ ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದಾಗಿ ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು. ಬಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇರೆಗ್ಯುಲರ್ ಸೈಕಲ್ ಆಗೋದ್ರಿಂದ ತುಂಬಾ ಹಾರ್ಮ್ಫುಲ್ ಏನು ಆಗೋದಿಲ್ಲ. ಜಸ್ಟ್ ಟೇಕ್ ಒನ್ಸ್ ಡಾಕ್ಟರ್ಸ್ ಅಡ್ವೈಸ್. ಬಟ್ ಇಫ್ ಯುವರ್ ಥೈರಾಯ್ಡ್ ಲೆವೆಲ್ ಇಸ್ ನಾರ್ಮಲ್, ಇಫ್ ಯುವರ್ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಇಸ್ ನಾರ್ಮಲ್, your uterus is normal, ovaries are normal, just hormonal imbalance ಆಗ್ತಿದೆ ಅಂದ್ರೆ definitely it can be managed through healthy lifestyle. So proper diet, exercise will make it normal. But irregular cycle ಇಟ್ಕೊಂಡು excessive bleeding ಇದ್ರೆ don't neglect, don't bleed heavy and become anemic. So consult doctor, try to control the bleeding. Okay, so I think I have covered irregular cycles in brief. ಇದು ಏನಾದರೂ questions ಇದ್ರೆ ಕೇಳಿ. This next one is regarding the irregular cycles. Now the question they are asking is, sometimes, this is from Bhagya, sometimes it comes too early, like 15 days once. 15 days once ಒಂದು 2 to 3 times ಆದ್ರೆ ಹೆದರ್ಕೋಬೇಡಿ. ಸೊ ಇಫ್ ಇಟ್ ಗೋಸ್ ಬಿಯಾಂಡ್ ದಟ್, ಬಿಯಾಂಡ್ 3 cycles, if it is less than 21 days ಡ್ಯೂರೇಷನ್ ಅಂದ್ರೆ ಯು ಶುಡ್ ಬಿ ಕೇರ್ಫುಲ್. ಸೊ ಯಾತಕ್ಕಾಗತ್ತೆ, ನಿಮ್ಮ ಏಜ್ಗಳಲ್ಲಿ ಆಗೋದು once again because of lack of exercise. One more reason is infection, reproductive tract infection. So usually young girls alli who are not sexually active, sexual transmitted infections irodilla, but tuberculosis. In India, tuberculosis bahalashtu common iruttalla. Lungs inda kuda infection idu uterus ಗೆ ಹರಡಿ, so it can make the cycles very very short. So tumba short cycles, heavy bleeding iddaga don't neglect, consult your doctor. So but 1 or 2 times ಆದ್ರೆ ಹೆದರ್ಕೋಬೇಡಿ. ಸೊ ಚೇಂಜ್ ಇನ್ ಯುವರ್ ಎನ್ವೈರ್ಮೆಂಟ್, ಇವಾಗ ಏನೋ ಒಂದು ನೀವೆಲ್ಲೋ ಟೂರ್ ಹೋಗಿದ್ರಿ, ಟ್ರಾವೆಲಿಂಗು, ಇಲ್ಲ ತುಂಬಾ ಸ್ಟ್ರೆಸ್ಫುಲ್, ನಿಮ್ದು ಎಕ್ಸಾಮ್ ಟೈಮ್ ಇರ್ಬೋದು, ಇಲ್ಲ ಮನೆಯಲ್ಲಿ ಏನೋ ಪ್ರಾಬ್ಲಮ್ಸ್ ಇಂದ ಸ್ಟ್ರೆಸ್ ಆಗಿದ್ರೆ, ಸೊ 1 or 2 cycles ವೇರಿ ಆಗ್ತದೆ. ಡೋಂಟ್ ಗೆಟ್ ವರಿಡ್ ಅಬೌಟ್ ಇಟ್. ಕಾನ್ಸಿಕ್ಯೂಟಿವ್ಲಿ 3 cycles ಕೂಡ ಶಾರ್ಟ್ ಆದ್ರೆ, ಅದ್ರ ಜೊತೆ ನಿಮ್ಗೆ ಏನಾದ್ರೂ ಹೊಟ್ಟೆ ನೋವು ಜಾಸ್ತಿ ಇದ್ದು, ಬ್ಲೀಡಿಂಗ್ ಹೆಚ್ಚಿದ್ದು, ಇಲ್ಲ ವೈಟ್ ಡಿಸ್ಚಾರ್ಜ್ ಇದ್ರೆ, ಡೆಫಿನೆಟ್ಲಿ there will be some underlying cause for it. So try to consult doctor and find out the cause. Many of them have this question in common. What they want to know is, what is the difference between PCOS and PCOD, and why are many people facing the problem of PCOD? See, PCOD is old terminology. There is no different entity called PCOD, PCOS. Now, non-PG iddaga, andre almost 15 to 20 years back, so we used to read it as PCOD. So now we call it as PCOS. That's all, both are same. See, PCOD ಅಂದ್ರೆ disease, PCOS ಅಂದ್ರೆ syndrome. See, ಯಾತಕ್ ನಾವು disease terminology ತೆಗೆದು syndrome ಅಂತ ಹಾಕೊಂಡ್ವಿ? It is not a disease. Okay, because it is just a hormonal imbalance which is causing so many other consequences. ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಏನಾಗ್ತಿದೆ, ಸೈಕಲ್ಸ್ ಇರೆಗ್ಯುಲರ್ ಆಗುತ್ತೆ, ಅದ್ರ ಜೊತೆಗೆ ಸ್ವಲ್ಪ ದಪ್ಪ ಆಗ್ತೀರಾ, ಜೊತೆಗೆ ಸ್ವಲ್ಪ ಪಿಂಪಲ್ಸ್ ಬರ್ಬೋದು ಮುಖದ ಮೇಲೆ,
ಕೆಲವರಿಗೆ ಎಕ್ಸೆಸಿವ್ ಹೇರ್ ಗ್ರೋತ್, ಅಪ್ಪರ್ ಲಿಪ್ ಎಲ್ಲ ಮಾಡಿಸ್ಕೊಳ್ತಿರ್ತೀರಾ, ಸೈಡಲ್ಲಿ ಸ್ವಲ್ಪ ಹೇರ್ ಕಾಣಿಸ್ಕೊಳುತ್ತೆ, ಫೇಶಿಯಲ್ ಹೇರು. ಕೆಲವರು ಚೆಸ್ಟ್ ಮೇಲೆ ಹೇರ್ ಕಾಣಿಸ್ಕೊಳ್ಬೋದು, ಥೈಸ್ ಮೇಲೆ ಹೇರ್ ಕಾಣಿಸ್ಕೊಳ್ಬೋದು. ಸೊ ಕೆಲವರಿಗೆ ಮಿಲ್ಕ್ ಪ್ರೊಡಕ್ಷನ್ ಸ್ವಲ್ಪ ಸ್ಟಾರ್ಟ್ ಆಗ್ಬೋದು. ಇವೆಲ್ಲ ಕಾಂಬಿನೇಷನ್ ಆಫ್ ಸಿಂಪ್ಟಮ್ಸ್. ಅದಕ್ಕೋಸ್ಕರ ಅದನ್ನ ಏನ್ ಮಾಡಿದ್ವಿ, ಡಿಸೀಸ್ ಟರ್ಮಿನಾಲಜಿ ತೆಗೆದು ಸಿಂಡ್ರೋಮ್ ಹಾಕಿದ್ವಿ. ಸೊ ಡೋಂಟ್ ವರಿ ಅಬೌಟ್ PCOD, PCOS, ಬೋತ್ ಆರ್ ಸೇಮ್. ಓಕೆ, ಸೊ ಯಾತಕ್ಕಾಗತ್ತೆ? ಮೇನ್ಲಿ ಬಿಕಾಸ್ ಆಫ್ ಯುವರ್ ಲೈಫ್ ಸ್ಟೈಲ್. ಓಕೆ, ಓಲ್ಡನ್ ಡೇಸ್ ಅಲ್ಲಿ ಯಾತಕ್ PCOS ಇರಲಿಲ್ಲ? ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು, ಚೆನ್ನಾಗಿ ತರಕಾರಿ ಸೊಪ್ಪು ಚೆನ್ನಾಗಿ ತಿನ್ಕೊಂಡು ಮನೆ ಊಟ ಮಾಡ್ತಿದ್ರು. ಇವಾಗ ಏನ್ ಮಾಡ್ತೀರಾ? ಕಾಲೇಜ್ ಹುಡುಗಿರು, ಸ್ಕೂಲ್ ಹುಡುಗಿರು ಪಿಜ್ಜಾ ತಿಂತೀರಾ, ಬರ್ಗರ್ ತಿಂತೀರಾ, ಚಾಕ್ಲೇಟ್ಸ್ ತಿಂತೀರಾ, ಐಸ್ ಕ್ರೀಮ್ಸ್ ತಿಂತೀರಾ. ಇದರ ಜಂಕ್ ಫುಡ್ ಇಸ್ ಕಾಸಿಂಗ್ ಇನ್ಕ್ರೀಸ್ಡ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಬಾಡಿಯಲ್ಲಿ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗ್ಬಿಡುತ್ತೆ. ಸೊ ದಟ್ ಕಾಸಸ್, ಇವಾಗ ಇನ್ಸುಲಿನ್ ಹಾರ್ಮೋನ್ ಕೇಳಿದಿರ ಅಲ್ವಾ, ಇನ್ಸುಲಿನ್ ಸರಿಯಾಗಿ ಆಕ್ಟ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ? ದಟ್ ವಿಲ್ ಇನ್ಕ್ರೀಸ್ ದ ಆಂಡ್ರೋಜನ್ ಪ್ರೊಡಕ್ಷನ್ ಇನ್ ದ ಬಾಡಿ. ಆಂಡ್ರೋಜನ್ ಇಸ್ ಅ ಮೇಲ್ ಹಾರ್ಮೋನ್. ಹುಡುಗಿಯರಲ್ಲಿ ಸ್ಮಾಲ್ ಅಮೌಂಟ್ ಇರುತ್ತೆ, ಬಟ್ ಇಟ್ ಬಿಕಮ್ಸ್ ಲಿಟಲ್ ಮೋರ್. ಆಂಡ್ರೋಜನ್ ಜಾಸ್ತಿ ಆಗೋದ್ರಿಂದ ಸೈಕಲ್ಸ್ ಇರೆಗ್ಯುಲರ್ ಆಗುತ್ತೆ. ಯಾಕಂದ್ರೆ ಆಂಡ್ರೋಜನ್ಸ್ ಇರುವಾಗ ಎಗ್ ರಿಲೀಸ್ ಆಗೋದಿಲ್ಲ. ಎಗ್ ರಿಲೀಸ್ ಆಗದೆ ಇದ್ರೆ ಸೈಕಲ್ಸ್ ಇರೆಗ್ಯುಲರ್ ಆಗುತ್ತೆ. ಆಂಡ್ರೋಜನ್ ಬರೋದ್ರಿಂದ ಎಲ್ಲ ಹುಡುಗರು ಫೀಚರ್ಸ್ ಜ್ಞಾಪಕ ಇಟ್ಕೊಳ್ಳಿ. ಸೊ ಹುಡುಗರು ದಪ್ಪ ಆಗ್ತಾರಲ್ವಾ, ಹೊಟ್ಟೆ ಬರುತ್ತಲ್ವಾ, ಅದೇ ತರ ಹುಡುಗಿಯರಿಗೂ ಬರುತ್ತೆ. ಹುಡುಗರಿಗೆ ಬಾಲ್ನೆಸ್ ಬರುತ್ತಲ್ಲ, ಅದೇ ತರ ಹುಡುಗಿಯರಿಗೆ ಹೇರ್ ಫಾಲ್ ಶುರುವಾಗುತ್ತೆ. ಸೊ ಹುಡುಗರಿಗೆ ಹೆಂಗೆ ಪಿಂಪಲ್ಸ್ ಮತ್ತೆ ಹೇರ್ ಗ್ರೋತ್, ಇವಾಗ ಮುಸ್ಟ್ಯಾಚ್ ಎಲ್ಲ ಬರುತ್ತೆ, ಅದೇ ತರ ಹುಡುಗಿರ್ಗೂ ಬರುತ್ತೆ. ಎಲ್ಲ ಆಗೋದು ಮೇಲ್ ಹಾರ್ಮೋನ್ಸ್ ಇಂದ. ಮೇಲ್ ಹಾರ್ಮೋನ್ಸ್ ಎಲ್ಲಿಂದ ಬಂತು? ಬಿಕಾಸ್ ಆಫ್ ದಿ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲಿಂದ ಬಂತು? ಬಿಕಾಸ್ ಆಫ್ ಯರ್ ಜಂಕ್ ಫುಡ್ ಅಂಡ್ ದಿ ಲ್ಯಾಕ್ ಆಫ್ ಎಕ್ಸಸೈಸ್. ಅದಕ್ಕೆ ದಿನಾಗ್ಲೂ ಸ್ಕೌಟ್ ಹುಡುಗಿರ್ಗೆ ಏನ್ ಹೇಳಂಗಿಲ್ಲ, ಮೋಸ್ಟ್ಲಿ ಎಕ್ಸಸೈಸ್ ಮಾಡ್ತೀರಾ, ಬಟ್ ಮೇಕ್ ಶ್ಯೂರ್ ಯು ಡೂ ಎಕ್ಸಸೈಸ್ ರೆಗ್ಯುಲರ್ಲಿ and eat healthy so that you will not develop insulin resistance. Your hormones remain in balance, so your cycles will be regular. You will not develop PCOS. But if at all there is PCOS, don't break your head on this. Don't go on searching for the remedy for the PCOS. PCOS ಗೆ ಏನು ರೆಮಿಡಿ ಇರೋದಿಲ್ಲ. Only your lifestyle is a remedy. So ಏನ್ ಮಾಡ್ತಾರೆ? ಫಸ್ಟ್ ಅಲೋಪತಿ ಹತ್ರ ಹೋಗ್ತಾರೆ, ಒಂದಷ್ಟು ಹಾರ್ಮೋನ್ಸ್ ಟ್ರೀಟ್ಮೆಂಟ್ ತಗೋತಾರೆ, ಅಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಆಯುರ್ವೇದಾಗ ಹೋಗ್ತಾರೆ, ತಿರ್ಗಾ ಹೋಮಿಯೋಪತಿಗೆ ಹೋಗ್ತಾರೆ. ದೇ ಕೀಪ್ ಆನ್ ಸರ್ಚಿಂಗ್ ಫಾರ್ ದಿ ಕ್ಯೂರ್ ಫಾರ್ ದ PCOS. PCOS cannot be cured because it is not a disease to cure. It is like diabetes. Diabetes ಕ್ಯೂರ್ ಏನಾದ್ರು ಇದೆಯಾ? ಇಲ್ಲ ತಾನೆ. So through diet and exercise they'll control it. Few medications they'll give when it becomes too much ಅಷ್ಟೇ. So PCOS ಅದೇ ತರ. So there is no medication for PCOS, and once PCOS, you're always PCOS. Don't be under the impression and PCOS ಇತ್ತು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಹೋಯ್ತು. ನೋ ಸಚ್ ಥಿಂಗ್. PCOS is always there with you, ಬಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ. ಸೊ ವಾಟ್ ಆಲ್ ಇಟ್ ಕ್ಯಾನ್ ಲೀಡ್ ಟು ಪ್ರಾಬ್ಲಮ್ಸ್. PCOS ಇರೋದ್ರಿಂದ ನಿಮಗೆ ಈ ಏಜ್ ಅಲ್ಲಿ ಏನು ತೊಂದರೆ ಆಗಲ್ಲ. ಯೂಶಲಿ ವೆರಿ ರೇರ್ಲಿ ಪೀಪಲ್ ಮೇ ಬ್ಲೀಡ್ ಹೆವಿ, ಅವಾಗ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ ಡಸಂಟ್ ಹಾರ್ಮ್. ಸೊ ಬಟ್ ಲೇಟರ್ ಇನ್ ಲೈಫ್ ನೀವು ಇದೇ ತರ ಹೆಲ್ದಿ ಲೈಫ್ ಸ್ಟೈಲ್ ರೂಢಿಸ್ಕೊಳ್ಳದೆ ನೆಗ್ಲೆಕ್ಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಯು ವಿಲ್ ಬಿಕಮ್ ಡಯಾಬಿಟಿಕ್ ಸೂನ್. ಇನ್ 30s ಓನ್ಲಿ ಡಯಾಬಿಟಿಸ್ ಸ್ಟಾರ್ಟ್ ಆಗ್ಬೋದು, ಹೈಪರ್ ಟೆನ್ಷನ್ ಸ್ಟಾರ್ಟ್ ಆಗ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು, ಇಲ್ಲ ನಿಮ್ದು ಯೂಟ್ರೈನ್ ಲೈನಿಂಗ್ ಥಿಕ್ ಆಗ್ತಾ 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 ಕೆಲವರಿಗೆ ಕ್ಯಾನ್ಸರ್ಸ್ ಕೂಡ ಬರ್ಬೋದು. ಸೊ ಅದಕ್ಕೋಸ್ಕರನೇ PCOS. ಸೊ ಮಂತ್ರ ಶುಡ್ ಬಿ ಹೆಲ್ದಿ ಲೈಫ್ ಸ್ಟೈಲ್, ಯುವರ್ ಹೆಲ್ದಿ ಡಯಟ್ ಅಂಡ್ ಎಕ್ಸಸೈಸ್. ದಟ್ ಟೈಮ್ ಯು ವಿಲ್ ನಾಟ್ ಫೇಸ್ ಆಲ್ ದಿಸ್ ಕಾಂಪ್ಲಿಕೇಶನ್ಸ್. So don't read about complications and get worried. They will happen only when you neglect the condition. So when you are following healthy lifestyle, when you are having normal menstruation within 3 months, see, ಎಲ್ರಿಗೂ ಏನ್ ಅನ್ಸುತ್ತೆ, ಎವ್ರಿ ಮಂತ್ ಪೀರಿಯಡ್ಸ್ ಬರಲೇಬೇಕು. ದಟ್ ಇಸ್ ನಾಟ್ ಟ್ರೂ. ಈವನ್ ಇಫ್ ಯು ಬ್ಲೀಡ್ ಒನ್ಸ್ ಇನ್ 3 months, ವಿದಿನ್ 3 months ಪೀರಿಯಡ್ಸ್ ಬಂದ್ರೆ ಬೆಟರ್. ಯಾಕೆಂದ್ರೆ ಯುಟ್ರೈನ್ ಲೈನಿಂಗ್ ತುಂಬಾ ಥಿಕ್ ಆಗ್ಬಿಡುತ್ತೆ ಇಲ್ಲ ಅಂದ್ರೆ. ಸೊ ಅಟ್ ಲೀಸ್ಟ್ ಒನ್ಸ್ ಇನ್ 3 months ಶೆಡ್ ಆದ್ರೆ ಸಾಕು. ಸೊ ಇಫ್ ಯು ಹ್ಯಾವ್ ದಿಸ್ ಕಾಮನ್ ಸೆನ್ಸ್, so you need not get worried about PCOS. Ma'am, the next question that is coming is all about foods. There are few foods what our parents suggest we should not take spicy foods during the periods. Can you suggest what is the best food to be taken during this time? See, misconception. So spicy food ತಿನ್ಬಾರ್ದು ಅಂತ ಏನು ಇಲ್ಲ, ಆರಾಮಾಗಿ ತಿನ್ನಿ. ಓಕೆ, ಸೊ ಬಟ್ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ನ್ಯೂಟ್ರಿಷನ್ ಚೆನ್ನಾಗಿರ್ಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಓಕೆ, ಸೊ ದಟ್ ಶುಡ್ ಹ್ಯಾಪನ್ ಅದರ್ ಟೈಮ್ ಆಲ್ಸೋ, ಬಟ್ ಮೋರ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್. ಯಾಕೆ ಸ್ಟ್ರೆಸ್ ಮಾಡ್ತೀವಿ? ಆ ಟೈಮಲ್ಲಿ ಯು ಆರ್ ಲೂಸಿಂಗ್ ಲಿಟಲ್ ಬಿಟ್ ಆಫ್ ಎನರ್ಜಿ ಅಲ್ಲ. ಸೊ ಹಾಗಾಗಿ ಸೊ ಡೈಲಿ ಸೊ ಹೇಗಿರ್ಬೇಕು ನಿಮ್ಮ ಡಯಟ್ ಅಂದ್ರೆ, ಇಟ್ ಶುಡ್ ಬಿ ಅ ಬ್ಯಾಲೆನ್ಸ್ ಡಯಟ್. ಡೈಲಿ 1 4 kg ತರಕಾರಿ ತಿಂದಿರ್ಬೇಕು ನೋಡಿ. ಸೊ ಸ್ಯಾಲೆಡ್ಸ್ ಯಾರು ತಿನ್ನಿ, ಪಲ್ಯ ಮಾಡ್ಕೊಂಡು ತಿನ್ನಿ, ಸಾರು ಮಾಡ್ಕೊಂಡು ತಿನ್ನಿ, ಎಲ್ಲ ಸೇರಿ 1 4 kg ತರಕಾರಿ ತಿನ್ನಿ. ತರಕಾರಿಗಳಲ್ಲೂ ನಿಮಗೆ ಗೊತ್ತಿರಬೇಕು ವಿಚ್ ಒನ್ ಇಸ್ ಗುಡ್ ಅಂತ. ಆಲ್ ಗ್ರೀನ್ ವೆಜಿಟೇಬಲ್ಸ್ ಆರ್ ಗುಡ್ ಒನ್ಸ್ ಕಂಪೇರ್ ಟು ದ ವೆಜಿಟೇಬಲ್ಸ್ ವಿಚ್ ಆರ್ ಗ್ರೋನ್ ಅಂಡರ್ ಗ್ರೌಂಡ್. ಇವಾಗ ಫಾರ್ ಎಕ್ಸಾಂಪಲ್
ಬೀಟ್ರೂಟ್, ಕ್ಯಾರೆಟ್ ಅವೆಲ್ಲ ಬ್ಯಾಡ್ ಅಂತ ಹೇಳಲ್ಲ, ದೇ ಆರ್ ಆಲ್ಸೋ ಗುಡ್, ಬಟ್ ಪ್ರಪೋರ್ಷನ್ ವೈಸ್ ನೀವು ಗ್ರೀನ್ ವೆಜಿಟೇಬಲ್ಸ್ ಶುಡ್ ಬಿ ಮೋರ್ ದನ್ ದೀಸ್ ವೆಜಿಟೇಬಲ್ಸ್. ಸೊ ದಟ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಶುಡ್ ಬಿ ಯುವರ್ ಫ್ರೂಟ್ಸ್. ಡೈಲಿ 2 ಫ್ರೂಟ್ಸ್ ಕಂಪಲ್ಸರಿ. ಇವಾಗ ನೀವುಗಳೇ ಮನೇಲಿ ಆ ರೂಲ್ಸ್ ಮಾಡಬೇಕು. 11 ಗಂಟೆಗೆ ಒಂದು ಫ್ರೂಟ್ ತಿನ್ನೋಣ, 4 ಗಂಟೆಗೆ ಒಂದು ಫ್ರೂಟ್ ತಿನ್ನೋಣ. ಸೊ ವೈ 11 o'clock and 4 o'clock ಐ ಆಮ್ ಸಜೆಸ್ಟಿಂಗ್? ಆ ಟೈಮಲ್ಲಿ ನೀವು ಊಟ ಮಾಡಿರಲ್ಲ. ಇಂಡಿಯನ್ ಕಲ್ಚರ್ ಏನ್ ಗೊತ್ತಾ, ಊಟ ಆದ ತಕ್ಷಣ ಫ್ರೂಟ್ ಇಟ್ಕೊಂಡು ಕೂತ್ಕೋತೀವಿ. ದಟ್ ಇಸ್ ರಾಂಗ್. ಆಲ್ವೇಸ್ consume your fruits before food. Avaga absorption of the vitamins is much better. So 250 grams vegetables, 2 fruits. Then coming to dry fruits. Dry fruits ತಿನ್ನೋದು ಅಭ್ಯಾಸ ಮಾಡಿ. ಡೈಲಿ ಅಟ್ಲೀಸ್ಟ್ ಒಂದು 8 to 10 ಡ್ರೈ ಫ್ರೂಟ್ಸ್ ತಿಂದಿರಬೇಕು. ಒಂದು 4 ಬಾದಾಮಿ ತಿನ್ನಿ, 1-2 ಪಿಸ್ತಾ ತಿನ್ನಿ, 1-2 ವಾಲ್ನಟ್ ತಿನ್ನಿ, ಇಲ್ಲ 1-2 ಖರ್ಜೂರ ತಿನ್ನಿ. ಎಲ್ಲ ಸೇರಿ ಒಂದು 8 to 10 ಡ್ರೈ ಫ್ರೂಟ್ಸ್ ತಿಂದಾಗ ನಿಮಗೆ ಐರನ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ದಟ್ ಕಮ್ಸ್ ಇನ್ ಗುಡ್ ಅಮೌಂಟ್. ಮತ್ತೆ ಫ್ಲೂಯಿಡ್ ಇಂಟೇಕ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 3 to 4 liters ನೀರೇ ಕುಡಿಬೇಕು ಅಂತಿಲ್ಲ. ಎಳ್ನೀರು ಇರ್ಬೋದು, ಮಜ್ಜಿಗೆ ಇರ್ಬೋದು, ವಾಟರ್ ಇರ್ಬೋದು, ಎಲ್ಲ ಸೇರಿ ಅಟ್ಲೀಸ್ಟ್ 3 to 4 liters in a day is must. ಓಕೆ, ಇವಾಗ ಏನು 8 to 10 glasses ಅಂತ ಓದ್ತೀರಾ, ನೀವು ಇನ್ನೂ ಸಣ್ಣ ಮಕ್ಕಳು. ಸೊ ಇವನ್ 2 to 2.5 is also fine, but adult should have 3 to 4 liters of water. ಸೊ ಈ ಬೇಸಿಕ್ ಥಿಂಗ್ಸ್ ಮನಸ್ಸಲ್ಲಿ ಇಟ್ಕೊಂಡ್ರೆ ಇಟ್ ಇಸ್ ಗುಡ್. ನೀವೆಲ್ಲ ನಾನ್ ವೆಜಿಟೇರಿಯನ್ಸ್ ಆದರೆ ನಾನ್ ವೆಜಿಟೇರಿಯನ್ ಆಲ್ಸೋ ಇಸ್ ಅ ಗುಡ್ ಫುಡ್. ಡೋಂಟ್ ಥಿಂಕ್ ಇಟ್ಸ್ ಬ್ಯಾಡ್. ಓಕೆ, ಸೊ ಎಗ್ ಇಸ್ ಗುಡ್, ಚಿಕನ್ ಇಸ್ ಗುಡ್, ಫಿಶ್ ಇಸ್ ಗುಡ್, ಪ್ರಾನ್ಸ್ ಇಸ್ ಗುಡ್, ಬಟ್ ಮನೇಲಿ ಥರೋವಾಗಿ ಕುಕ್ ಮಾಡಿ ತಿನ್ಬೇಕು. ಸೊ ಈ ಬೋನು, ಸ್ಕಿನ್ನು ಇಂಥವೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಗೋ ಫಾರ್ ಮೋರ್ ಆಫ್ ಫ್ಲೆಶ್. ದೆನ್ ಎಗ್ ಅಲ್ಲಿ ಗೋ ಫಾರ್ ಮೋರ್ ಆಫ್ ಎಗ್ ವೈಟ್. ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ಅಡಾಪ್ಟ್. ಅವಾಗ ಏನಾಗುತ್ತೆ, ಯು ವಿಲ್ ಗೆಟ್ ಸಫಿಷಿಯಂಟ್ ಪ್ರೋಟೀನ್ಸ್. ಸೊ ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಈಟ್ ನ್ಯೂಟ್ರಿಷಿಯಸ್ ಫುಡ್. ಪ್ಲೀಸ್ ಡೋಂಟ್ ಈಟ್ ಸ್ಪೈಸಿ, ಅವೆಲ್ಲ ಬೇಡ. ಸೊ ಈಟ್ ಹೆಲ್ದಿ. ಸೊ ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. The next question is a set of 10 to 12 questions which I am taking it together, doctor, because they look very similar. Okay. Can we do exercise during periods? Can we go out for cycling? Can we do stretches during our periods? And can we exercise? Does it cause any harm to us? See, exercise during periods. So ಎಲ್ಲ ಎಕ್ಸಸೈಸ್ನು ಮಾಡಬಾರ್ದು ಅಂತ ಇಲ್ಲ. So you can do your stretches, no problem. You can go for walk, no issues. Cycling, if it is mild one, no problem. ಯಾತಕ್ಕೋಸ್ಕರ ಎಕ್ಸಸೈಸ್ ಬೇಡ ಅಂತೀವಿ, ಒಂದು ಯು ವಿಲ್ ಹ್ಯಾವ್ ಲಿಟಲ್ ಲೋ ಎನರ್ಜಿ ಲೆವೆಲ್, ನಿಮಗೆ ಸುಸ್ತಾಗತ್ತೆ ಅಂತ. ದಟ್ ಈಸ್ ಒನ್ ರೀಸನ್. ಅಂಡ್ ಸೆಕೆಂಡ್ ರೀಸನ್, ತುಂಬಾ ವಿಗರಸ್ ಎಕ್ಸಸೈಸ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಜಿಮ್ಮಿಂಗ್, ಜಂಪಿಂಗ್ ಇವೆಲ್ಲ ಮಾಡುವಾಗ ಏನಾಗ್ತದೆ, ಮೆನ್ಸ್ಟ್ರುಯಲ್ ಬ್ಲಡ್ ಮೇ ಗೆಟ್ ಇನ್ ಟು ದಿ ಸಿಸ್ಟಮ್. ಸೊ ಯೂಟ್ರಸ್ ಇಂದ ಎಲ್ಲ ಹೊರಗಡೆ ಬರಬೇಕಲ್ವಾ, ಸಮ್ ಟೈಮ್ಸ್ ಬ್ಯಾಕ್ ಫ್ಲೋ ಆಗ್ತದೆ. ಸೊ ಥ್ರೂ ಟ್ಯೂಬ್ಸ್ ಇಟ್ ಕ್ಯಾನ್ ಗೆಟ್ ಇನ್ ಟು ಪೆಲ್ವಿಸ್. ಸೊ ನಾರ್ಮಲಿ ಕೂಡ ಸ್ವಲ್ಪ ಮಟ್ಟಿಗೆ ಆಗುತ್ತೆ, ಎಲ್ರಿಗೂ ಆಗತ್ತದು, ಬಟ್ ಇಟ್ ವಿಲ್ ಗೆಟ್ ಅಬ್ಸಾರ್ಬ್ ಬೈ ದ ಸಿಸ್ಟಮ್. ತೀರಾ ಆಗುವಾಗ ಏನಾಗ್ತದೆ, ದೇರ್ ಇಸ್ ಅ ಕಂಡೀಷನ್ ಕಾಲ್ಡ್ ಎಂಡೋಮೆಟ್ರಿಯೋಸಿಸ್. ಈ ಮೆನ್ಸ್ಟ್ರಲ್ ಬ್ಲಡ್ ಹೋಗಿ ಇಟ್ ಗೆಟ್ಸ್ ಸ್ಟಡೆಡ್ ಇನ್ ದ ಪೆಲ್ವಿಸ್ ಆದರೆ, ಸೊ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ಆಗುತ್ತೆ. ಜಸ್ಟ್ ಟು ಪ್ರಿವೆಂಟ್ ದ್ಯಾಟ್ ವಿ ಸೇ ಡೋಂಟ್ ಎಕ್ಸಸೈಸ್ ಟೂ ಮಚ್ ಡ್ಯೂರಿಂಗ್ ಪೀರಿಯಡ್ಸ್. ಬಟ್ ಯುವರ್ ರೆಗ್ಯುಲರ್ ಸ್ಪೋರ್ಟ್ಸ್, ಇವಾಗ ಸ್ಕೂಲಲ್ಲೆಲ್ಲ ಏನು ಆಟ ಆಡ್ತೀರಾ, ವಾಕ್ ಮಾಡ್ತೀರಾ, ಸಿಂಪಲ್ ಸೈಕ್ಲಿಂಗ್, ಇವೆಲ್ಲ ಏನು ಪ್ರಿವೆಂಟ್ ಮಾಡಬೇಕು ಅಂತ ಏನಿಲ್ಲ, ಮಾಡ್ಬೋದು. ಬಟ್ ಸ್ಟಮಕ್ ಕಂಪ್ರೆಸ್ ಆಗೋಂಥದ್ದು, ಇವಾಗ ಕೆಲವೊಂದ್ಸಲ ಯೋಗ ಫಾರ್ ಎಕ್ಸಾಂಪಲ್, ಇವಾಗ ಸೂರ್ಯ ನಮಸ್ಕಾರ ಎಲ್ಲ ಮಾಡಬೇಡಿ ಅಂತೀವಿ. ಯಾತಕ್ಕೆ ಅಂದರೆ ಸ್ಟಮಕ್ ಪ್ರೆಸ್ ಆಗುತ್ತೆ ಅದರಲ್ಲಿ. ಸೊ ಅವಾಗ ನಿಮ್ದು ಮೆನ್ಸ್ಟ್ರುಯಲ್ ಬ್ಲಡ್ ಬ್ಯಾಕ್ ಫ್ಲೋ ಆಗ್ಬೋದು. ಸೊ ಅಷ್ಟೇ, ಅದೇ ರೀಸನ್. ಅಷ್ಟು ಬಿಟ್ಬಿಟ್ರೆ ಸಿಂಪಲ್ ಒನ್ಸ್ ಏನು ಮಾಡಬಾರ್ದು ಅಂತ ಏನೂ ಇಲ್ಲ. ಬಟ್ ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಹೈಜೀನ್ ಪಾರ್ಟ್ ಅಷ್ಟೇ. The next question is, doctor, can you suggest us which is the best sanitary pad? ಈ ಸ್ಯಾನಿಟರಿ ಪ್ಯಾಡ್ಸ್ ಪಾಪ ಇದೆ ಅದೇ ಅಂತ ಹೇಳೋದು ಕಷ್ಟ. ಸೊ ಯು ಶುಡ್ ರೀಡ್ ಆನ್ ದಿ ಮ್ಯಾನುಫ್ಯಾಕ್ಚರರ್ಸ್ ಇದು ಕಂಟೆಂಟ್ ಏನಿದೆ ಅಂತ. ಸೊ ಪ್ಲಾಸ್ಟಿಕ್ ಕಂಟೆಂಟ್ ಇಲ್ಲದೆ ಇರೋದಕ್ಕೆ ಹೋಗಿ, ಆದಷ್ಟು ಪ್ಯೂರ್ ಕಾಟನ್ ಅಂತ ಬರೆದಿರ್ತಾರಲ್ಲ. ಸೊ ಈ ಬೆಲ್ಲ ಕಂಪ್ನೀದಿದೆ. ಸೊ ಡಿಫ್ರೆಂಟ್ ಕಂಪನೀಸ್ ಡಿಫಿಕಲ್ಟ್ ಟು ಕೋಟ್ ಆಕ್ಚುಲಿ ಫಾರ್ ಅಸ್. ಸೊ ಇಟ್ ಶುಡ್ ಬಿ ಅ ಪ್ಯೂರ್ ಕಾಟನ್ ಒನ್ಸ್. ನಾ ಹೇಳಿದ್ನಲ್ಲ, ಅದರಿಂದ ನಿಮ್ಮ ಹೆಲ್ತ್ಗೆ ಏನು ತೊಂದರೆ ಇಲ್ಲ. ಇಟ್ ಇಸ್ ಮೇನ್ಲಿ ಟು ಪ್ರೊಟೆಕ್ಟ್ ಯುವರ್ ಎನ್ವೈರನ್ಮೆಂಟ್. ಯು ಶುಡ್ ಯೂಸ್ ದ ಪ್ಯಾಡ್ಸ್ ವಿತ್ ಲೆಸ್ ಕೆಮಿಕಲ್ಸ್ ಆ್ಯಂಡ್ ಲೆಸ್ ಪ್ಲಾಸ್ಟಿಕ್. ಸೊ ಇವಾಗ ಈ ವಿಸ್ಪರ್ ಎಲ್ಲ ಇಟ್ ವೆಂಟ್ ಔಟ್ ಆಫ್ ಮಾರ್ಕೆಟ್ ಅಲ್ವಾ, ಯಾತಕ್ಕೆ? ಇಟ್ ಹ್ಯಾಸ್ ಗಾಟ್ 1 layer ಆಫ್ ಪ್ಲಾಸ್ಟಿಕ್. ಸೊ ಆ ಪ್ಲಾಸ್ಟಿಕ್ ಲೇಯರ್ ಇರೋದನ್ನ ಯೂಸ್ ಮಾಡಬೇಡಿ ಅಷ್ಟೇ. ಸೊ ಗೋ ಫಾರ್ ಪ್ರಾಡಕ್ಟ್ಸ್ ವಿಚ್ ಹ್ಯಾವ್ ಗಾಟ್ ಪ್ಯೂರ್ ಕಾಟನ್, ಇಲ್ಲಾಂದ್ರೆ ನ್ಯಾಚುರಲ್ ಫೈಬರ್ಸ್ ಹೇಳಿದೆ ನೋಡಿ, ಬನಾನಾ ಫೈಬರ್, ಬ್ಯಾಂಬೂ ಫೈಬರ್, ಅದರಿಂದ ಮಾಡಿರೋಂಥ ಪ್ಯಾಡ್ಸ್ ಕೂಡ ಇದೆ. ಕ್ಲಾತ್ ಪ್ಯಾಡ್ಸ್ ವಿಚ್ ಆರ್ ರೀಯೂಸಬಲ್, ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಬೆಸ್ಟ್ ಇಸ್ ಯೋರ್ ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ಕೊಳ್ಳಿ. ಸೊ ಅವಾಗ ಅದರಿಂದ ಯಾವುದೇ ಥರದ ಎನ್ವೈರನ್ಮೆಂಟ್ಗೆ ತೊಂದರೆ ಆಗೋದಿಲ್ಲ. ಸೊ ಯು ಕ್ಯಾನ್ ಡಿಸ್ಪೋಸ್ ದೆಮ್ ವೆರಿ ವೆರಿ ಸೇಫ್ಲಿ. ಸೊ ಪ್ರಾಬ್ಲಮ್ ವಿತ್ ದ ಪ್ಯಾಡ್ಸ್ ಇಸ್ ನಾಟ್ ಯುವರ್ ಹೆಲ್ತ್, ಇಟ್ ಇಸ್ ಎನ್ವೈರನ್ಮೆಂಟಲ್ ಹೆಲ್ತ್. ಡಿಕಂಪೋಸಿಷನ್ ಆಫ್ ದ ಪ್ಯಾಡ್ಸ್ ಇಸ್ ಗೋಯಿಂಗ್ ಟು
cause lots of harmful effects on the environment. Water pollution irbodu, air pollution irbodu, soil pollution irbodu. ಅದಕ್ಕೋಸ್ಕರ we are stressing too much on the pads. But parents ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, pads ಇಂದ ಕ್ಯಾನ್ಸರ್ ಬರುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. That is not true. So pads are not going to cause cancers. It is the disposal of the pads is going to cause bad effect on the environment. That is going to cause cancer to the other people, not to you people. Doctor, we have the last two questions and then I think we'll be coming to the close. Okay. Doctor, during periods, I get hip pain, foot pain, and heavy back pain. Is it a problem or normal? No, it is quite normal symptom. Anybody can experience this. Okay, slight low back ಇರುತ್ತೆ, ಒಂದ್ರ ಕಾಲು ಎಳ್ತಾ ಬರುತ್ತೆ. ಸೊ ಯಾತಕ್ಕೆ ಅಂದ್ರೆ ಯೂಟ್ರಸ್ ಆಕ್ಟ್ ಆಗ್ಬೇಕಲ್ವಾ? ಸೊ ಇವಾಗ ಹೆಂಗೆ ಲೇಬರ್ ಪೇನ್ ಅಲ್ಲಿ ಯೂಟ್ರಸ್ ಆಕ್ಟ್ ಆಗಿ ಮಗು ಹೊರಗಡೆ ಬರುತ್ತೆ, ಮೆನ್ಸ್ಟ್ರುಯೇಷನ್ ಟೈಮಲ್ಲೂ ಅಷ್ಟೇ ಯೂಟ್ರಸ್ ಆಕ್ಟ್ ಆಗಿ ಬ್ಲಡ್ ಹೊರಗಡೆ ಬರುತ್ತೆ. ಸೊ ಆ ಯೂಟ್ರಸ್ ಆಕ್ಟ್ ಆಗ್ಬೇಕಾದ್ರೆ ಯೂಟ್ರಸ್ ಸಪೋರ್ಟ್ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ. ಸೊ ಯೂಟ್ರಸ್ಗೆ 4 ಕಡೆಯಿಂದ ಸಪೋರ್ಟ್ ಇರುತ್ತೆ. ಆ ಬ್ಯಾಕ್ ಸಪೋರ್ಟ್ ಸ್ಟ್ರೆಚ್ ಆಗ್ಬೇಕಾದ್ರೆ ನಿಮಗೆ ಬ್ಯಾಕ್ ಪೇನ್ ಬರುತ್ತೆ. ಸೊ ಆ ಕಾಂಟ್ರಾಕ್ಷನ್ ಇಂದಾಗಿ ಕಾಲ್ ಎಳಿತ ಬರೋದು, ನೋವು ಬರೋದು ಆಗ್ತದೆ. ಯು ಶುಡ್ ನಾಟ್ ವರಿ ಅಬೌಟ್ ದಿಸ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆಲ್ಕಮಿಂಗ್ ಸೈನ್. ಸಿ, ಹುಡುಗಿರ್ಗೆ ಅದೊಂದು ಇರಿಟೇಷನ್, ಯಾತಕ್ಕೆ ನಮಗ್ ಮಾತ್ರ ಬರ್ಬೇಕು ಹಿಂಗೆ, ಯಾತಕ್ಕೆ ನಾವ್ ಹಿಂಗ್ ಸಫರ್ ಆಗ್ಬೇಕು, ಆ ಆಟಿಟ್ಯೂಡ್ ಇರಬಾರ್ದು. ಸೊ ಇಟ್ ಇಸ್ ಪಾರ್ಟ್ ಆಫ್ ಅ ಗರ್ಲ್ಸ್ ಲೈಫ್. ಯು ಶುಡ್ ಎಂಜಾಯ್ ಇಟ್. ಯು ಶುಡ್ ನಾಟ್ ಬ್ಲೇಮ್ ಟು ಮಚ್. ಓಕೆ, ಯು ಶುಡ್ ನಾಟ್ ಥಿಂಕ್ ಇಟ್ ಇಸ್ ಅಬ್ನಾರ್ಮಲ್ ಆಲ್ಸೋ. Doctor, my daughter is 10 years old and she has a thyroid problem. She has not yet attained her puberty. Will it be any problem for her in future? ಇಲ್ಲ ಸರ್, ಯೂಶಲಿ ಥೈರಾಯ್ಡ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಮೆನ್ಸ್ಟ್ರುಯೇಷನ್ ಅಫೆಕ್ಟ್ ಆಗುತ್ತೆ. ಓಕೆ, ಸೊ ಇವಾಗ ಥೈರಾಯ್ಡ್ ಡಿಸೀಸ್ ಐಡೆಂಟಿಫೈ ಆಗಿದೆ, ಆಲ್ರೆಡಿ ಶಿ ಈಸ್ ಆನ್ ಟ್ರೀಟ್ಮೆಂಟ್ ಅಂದ್ರೆ ಶಿ ಈಸ್ ಹ್ಯಾವಿಂಗ್ ನಾರ್ಮಲ್ ಥೈರಾಕ್ಸಿನ್ ಇನ್ ದ ಬಾಡಿ. Okay, so we call them as euthyroid. So thyroid problem idru kuda those who are taking thyroxine, they are euthyroid. Thyroxine normal irvaga menstruation affect agalla sir. So yavaga thyroid level kadime iruttalla avaga cycles irregular agutte, bleeding heavy agutte. So but menarche attain agakku kuda thyroid inda usually enu tondre baralla. I'm just looking for if there is any questions left, doctor. I'm just looking for it. No, kandita sir, no problem. ಹುಡುಗಿಯರಿಗೆಲ್ಲ ಅರ್ಥ ಆಗಿದ್ಯಾ? ಹೋಗ್ಲಿ, you're all understood something, you're going to implement this. That is what I want to know. Doctor, there is a question about the white discharge and the bad smell that comes during the periods for the last 6 years. Is there any problem or is it common? ನಾ ಹೇಳಿದ್ನಲ್ಲ, ಬ್ಯಾಡ್ ಓಡರ್ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದಿ ಮೆನ್ಸ್ಟ್ರಲ್ ಬ್ಲಡ್. ಓಕೆ, ಸಿ, ಮೆನ್ಸ್ಟ್ರಲ್ ಬ್ಲಡ್ ಬರೀ ಯೂಟ್ರೈನ್ ಲೈನಿಂಗ್ ಅನ್ಕೋಬೇಡಿ. ಇಟ್ ಇಸ್ ಮಿಕ್ಸ್ಡ್ ವಿತ್ ದಿ ಸರ್ವೈಕಲ್ ಮ್ಯೂಕಸ್, ಇಟ್ ಇಸ್ ಮಿಕ್ಸ್ಡ್ ವಿತ್ ದಿ ವೆಜೈನಲ್ ಸೆಕ್ರೀಷನ್ಸ್. ಸೊ ಇದೆಲ್ಲ ಹೊರಗಡೆ ಏರಿಗೆ ಎಕ್ಸ್ಪೋಸ್ ಆದಾಗ ದೇರ್ ಇಸ್ ಸಮ್ ಪ್ರೊಡಕ್ಷನ್ ಆಫ್ ಗ್ಯಾಸಸ್. ಸೊ ಆ ಗ್ಯಾಸ್ ಇಂದ ಸ್ವಲ್ಪ ಬ್ಯಾಡ್ ಓಡರ್ ಬರುತ್ತೆ. ದಟ್ ಇಸ್ ಆಕ್ಸೆಪ್ಟಬಲ್. ಯು ಶುಡ್ ನಾಟ್ ವರಿ ಟೂ ಮಚ್ ಅಬೌಟ್ ದಿಸ್. ಯೂಶಲಿ ಯಾವ ಟೈಮಲ್ಲಿ ನಿಮ್ಗೆ ಏನಾದರೂ ಯೂಟ್ರೈನ್ ಇನ್ಫೆಕ್ಷನ್ ಇದ್ದು, ಅದು ಸುಮ್ಮನೆ ಹುಡುಗಿಯರಿಗೆ, ನಿಮ್ಮಂತ ಏಜ್ ಅವರಿಗೆ ಯೂಟ್ರೈನ್ ಇನ್ಫೆಕ್ಷನ್ ಎಲ್ಲ ಆಗೋದಿಲ್ಲ. ಸೊ ಇಟ್ ಇಸ್ ಓನ್ಲಿ ವಿ ವರಿ ಆಫ್ಟರ್ ಚೈಲ್ಡ್ ಬರ್ತ್. ಸೊ ಮಕ್ಕಳೆಲ್ಲ ಆದ್ಮೇಲೆ ಕೆಲವೊಮ್ಮೆ ಯೂಟ್ರೈನ್ ಇನ್ಫೆಕ್ಷನ್ ಇದ್ರೆ ಫೌಲ್ ಸ್ಮೆಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಇನ್ಫೆಕ್ಷನ್ ಅಂತೀವಿ. ನಿಮ್ಮ ಏಜ್ ಅವರು, ಇಫ್ ಇಟ್ ಇಸ್ ಅ ಫೌಲ್ ಸ್ಮೆಲ್, ಇಟ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ದಿ ಮೆನ್ಸ್ಟ್ರಲ್ ಬ್ಲಡ್ ಗೆಟಿಂಗ್ ಎಕ್ಸ್ಪೋಸ್ ಟು ಏರ್ ಅಷ್ಟೇ. ಸೊ ಅಷ್ಟು ಬಿಟ್ರೆ ನಿಮಗೇನು ಅದರಿಂದ ತೊಂದರೆ ಆಗೋದಿಲ್ಲ. ಇಟ್ಸ್ ನಾಟ್ ಬಿಕಾಸ್ ಆಫ್ ಎನಿ ಇನ್ಫೆಕ್ಷನ್. There's one question that is coming. What are the disadvantages of in vitro fertilization? And I got my first period during the age of 10. Is it too early? So 10 years is okay. Anything less than 10 years. Ideally speaking, theoretically speaking, less than 8 years is bad. Okay, ಯಾತಕ್ಕೆ ಅಂದ್ರೆ ಹೇಳಿದ್ನಲ್ಲ, ಸೊ ಅಷ್ಟು ಬೇಗ ನಿಮ್ಮ ಬಾಡಿಯಲ್ಲಿ ಇಸ್ಟ್ರೋಜನ್ ಬಂದ್ಬಿಟ್ರೆ, ಇಸ್ಟ್ರೋಜನ್ ಏನ್ ಮಾಡುತ್ತೆ, ಆಲ್ ದ ಎಪಿಫೈಸಿಸ್ ಅಂದ್ರೆ ಎಂಡ್ ಆಫ್ ಯುವರ್ ಲಾಂಗ್ ಬೋನ್ಸ್ ಇರುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ಸೊ ಯುವರ್ ಹೈಟ್ ಗೆಟ್ಸ್ ಸ್ಟಂಟೆಡ್, ಬೆಳೆಯೋದಿಲ್ಲ ನಿಮ್ಗೆ ಜಾಸ್ತಿ. ಸೊ ಅದೊಂದಕ್ಕೆ ಬೇಜಾರಾಗುತ್ತೆ ಅಷ್ಟೇ. ಸೊ ಅದರ್ವೈಸ್ ಯೂಶುವಲಿ ಅರ್ಲಿ ಪೀರಿಯಡ್ಸ್ ಶುಡ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್. So precocious puberty, we are worried mainly because of the stunted growth. Otherwise, no problem. Nowadays, because of very good food, okay, chanda ತಿನ್ಸ್ತೀವಲ್ಲ parents. So hanga ಹುಡುಗಿರ್ ಚೆನ್ನಾಗಿ ಬೆಳೀತಾರೆ, they'll get their menstruation little early. Don't get worried. 10 years is not too early. 10 years is okay. And in vitro fertilization, why do you want to know? Yeah, at this age, in vitro fertilization. The in vitro fertilization is
Infertility treatment, that is. ಹೇಳಿದೆ ಅಲ್ಲ, ರಿಪ್ರೊಡಕ್ಟಿವ್ ಟ್ರಾಕ್ಟ್ ಇನ್ಫೆಕ್ಷನ್. ಸೊ ಇವಾಗ ನೀವು ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ, ಇರ್ಲಿ ಬಿಡಿ ಇನ್ಫೆಕ್ಷನ್ ತಾನೇ, ವಜೈನಲ್ ಇನ್ಫೆಕ್ಷನ್ಸ್ ಆಗ್ಬೋದು, ಅದರಿಂದ ಟ್ಯೂಬಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಟ್ಯೂಬ್ಸ್ ಏನಾದ್ರೂ ಬ್ಲಾಕ್ ಆಗೋದ್ರೆ ಇನ್ ಫ್ಯೂಚರ್, ಸೊ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಆದ್ರೆ ಯು ವಿಲ್ ಲ್ಯಾಂಡ್ ಅಪ್ ವಿತ್ IVF, ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಫರ್ಟಿಲೈಸೇಷನ್ ಇಸ್ ನಾಟ್ ವೆರಿ ಹಾರ್ಮ್ಫುಲ್ ಅಂತ ಹೇಳಕ್ ಆಗಲ್ಲ. ಸೊ ದಟ್ ಇಸ್ ಒನ್ ವೇ ಆಫ್ ಗೆಟಿಂಗ್ ದಿ ಪ್ರೆಗ್ನೆನ್ಸಿ. ಸೊ ಇವಾಗ ಟ್ಯೂಬ್ ಅಲ್ಲಿ ಎಗ್ ಬರಬೇಕು, ಸ್ಪರ್ಮ್ ಹೋಗ್ಬೇಕು, ಫರ್ಟಿಲೈಸ್ ಆಗಬೇಕು, ಪ್ರೆಗ್ನೆನ್ಸಿ ಬರಬೇಕು. ವೆನ್ ಟ್ಯೂಬ್ ಇಸ್ ಡೆಸ್ಟ್ರಾಯ್ಡ್, ಸೊ ಟ್ಯೂಬ್ಸ್ ಪ್ರಾಪರ್ ಕಂಡೀಷನ್ ಅಲ್ಲಿ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಟ್ಯೂಬಲ್ ಆಗೋ ಪ್ರಾಸೆಸ್ ನ ಹೊರಗಡೆ ಮಾಡಿಸ್ತೀವಿ. ಹೊರಗಡೆ ಅಂದ್ರೆ ಇನ್ ವಿಟ್ರೋ fertilization. Instead of taking in the tubes, it is happening outside. So that I think at this stage you need not worry at all. So ಆಮೇಲೆ ಅರ್ಥ ಆಗುತ್ತೆ ನಿಮಗೆ ದೊಡ್ಡವರಾದ್ಮೇಲೆ. Hello, sir, you're not audible. Thank you, doctor, for your valuable inputs and suggestions and empowering our young people to take care of themselves. Now I call I must thank you people for the opportunity. Yes, India, for the closing remarks. Thank you very much, Dr. Shailaja ji. Thanks ಹೇಳ್ಬಾರ್ದು ಸರ್, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಜವಾಗಿಯೂ ಬಹಳ ಸಾರ್ಥಕವಾದ ಸೆಷನ್ ಇದು. ನೂರಾರು ಜನ ಹೆಣ್ಣು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೆಲವರು ಪ್ರೊಫೆಸರ್ಸ್, ಟೀಚರ್ಸ್ ಸಹಿತ ಆಲ್ ಓವರ್ ದ ಸ್ಟೇಟ್ ಬಂದಿದ್ದಾರೆ. Different parts of the country also few people have come. I would like to thank you immensely for this great opportunity given to us. You have shared all your experience and knowledge, which is very, very precious. In fact, it is a lesson not only to the children who are participating here, also to the people like us who are the rulers. We are the elected representatives of the people. It's a very big lesson, and to us also, and it's a very big message to the society ultimately. Adrinda makkale, what I request is, whatever Dr. Shailaja has said, adanna ನೀವು ಮತ್ತೆ ಇನ್ನೊಂದು ಕಡೆ ಕನ್ಸಲ್ಟೇಷನ್ ಮತ್ತೊಂದು ಇದರದೆಲ್ಲ ಏನು ಅವಶ್ಯಕತೆ ಇಲ್ಲ. ಆಕೆ ಅಂತಾರಾಷ್ಟ್ರೀಯ ಮಟ್ಟದ ಸ್ತ್ರೀ ರೋಗ ತಜ್ಞರಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅದನ್ನು ಪಾಲಿಸಬೇಕು. ನಿಮ್ ತಂದೆ ತಾಯಿಗಳ ಜೊತೆನಲ್ಲಿ, ಸಹೋದರರ ಜೊತೆನಲ್ಲಿ, ನಿಮ್ ಮನೆಯಲ್ಲಿ ಇದನ್ನೆಲ್ಲ ನೀವು ಶೇರ್ ಮಾಡ್ಬೇಕು ಹೋಗಿ. ಮತ್ತೆ ನೆಕ್ಸ್ಟ್ ಟೈಮ್ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಈ ತರದ ಕಾರ್ಯಕ್ರಮಗಳನ್ನ, ಈ ವಿಡಿಯೋನ ಡಾಕ್ಟರ್ ಶೈಲಜಾರ್ ಅವರು ಪರ್ಮಿಷನ್ ಕೊಟ್ರೆ ಅದನ್ನ ಪ್ಲೇ ಮಾಡಿ ಮತ್ತೆ ಅದನ್ನ ಎಜುಕೇಶನ್ ಮಾಡ್ಬೇಕು ಅಂತಿದ್ದೀವಿ. ಕರ್ನಾಟಕದಲ್ಲಿ ಸುಮಾರು 3 ಕೋಟಿಗೂ ಹೆಚ್ಚು ಜನ ಹೆಣ್ಣು ಮಕ್ಕಳಿದ್ದಾರೆ. ಅದರಲ್ಲಿ ಬಿಲೋ ದ ಏಜ್ ಗ್ರೂಪ್ ಆಫ್ 40, 45, 50 ಇರ್ತಕ್ಕಂಥವ್ರು ಸುಮಾರು 2 ಕೋಟಿ ಜನ ಇದ್ದಾರೆ. ಅವ್ರಿಗೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಇದು. ಅದರಿಂದ ನೀವು ಆದಷ್ಟು ಇದನ್ನ ಶೇರ್ ಮಾಡಬೇಕು. ಐ ರಿಕ್ವೆಸ್ಟ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಹೂ ಆರ್ ಹಿಯರ್, the young girls particularly, I want you to be the messengers of this message which is given by Dr. Shailaja. We have a word called messengers of peace, which is very dear to our great friend Mr. Madhusudan, messengers of peace. So you will all be the messengers of this peace, of this. It's a natural phenomena. You need not feel just because you are women or girls that this is going to affecting you. It is part of the life. You have to accept it and enjoy it. As she rightly, as the doctor said, you should enjoy it. Yes. And second thing, yes, it's a very pitiable condition that in the country, education is not there about this particular aspect. That's what, sir. I request policymakers to make it as a school curriculum, and also the waste disposal. They should make some legal framework on this. Definitely, I will talk to the concerned, the honorable ministers and the bureaucrats particularly, who makes the law, who makes the syllabus. If this becomes part of the life, then part of the education system at the primary and higher secondary level, it will be of much use to everybody. And about this disposal of this, many people do not know at all. And the separate toilets for the woman, the maintenance of the toilets, all these things is an essential thing. We have to make a lot of changes. This will be going to be an eye-opener to many of us. Except for about few, I have been a legislator for nearly 25 years in the Assembly of Karnataka.
But except when SM Krishna, the Honorable Chief Minister, when he was there, about this menstrual problem, it was discussed only for about 10 minutes. It is only SM Krishna who did something in this direction, nothing in the last 50, 60 years. I would like to recollect that. ಓಕೆ ಅವ್ರ ಟೈಮಲ್ಲೇ ಈ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಬಂದಿದೆ ಅವಾಗ್ಲೇ ಅನ್ಸುತ್ತೆ ಸರ್. ಪಬ್ಲಿಕ್ ಟಾಯ್ಲೆಟ್ಸ್ ಮತ್ತೆ ಈ ಮೆನ್ಸ್ಟ್ರಿಯಲ್ ಪ್ಯಾಡ್ ಗಳನ್ನ ಮಕ್ಕಳಿಗೆಲ್ಲ ಕೊಡಬೇಕು ಅಂತ ಹೇಳಿ ರೂರಲ್ ಏರಿಯಾಸ್ ಅಲ್ಲಿ ಆ ಸ್ಕೀಮ್ ಅನ್ನು ಅವರೇ ಇಂಟ್ರೊಡ್ಯೂಸ್ ಮಾಡಿದವರು. ಐ ಆಲ್ವೇಸ್ ರಿಮೆಂಬರ್ SM Krishna as a visionary leader. ಇದಿದೆ ಸರ್, ಇನ್ಸಿನರೇಟರ್ ಎಲ್ಲ ಇದ್ ಮಾಡಿ ರೂರಲ್ ಪಾಪ್ಯುಲೇಷನ್ ಗುಜರಾತ್ ಅಲ್ಲಿ ಮಾಡಿದ್ರು. I think many of us have to adopt this. Your speech is going to be an eye opener to all of us. And Bharat Scouts and Guides will remain ever grateful to you. I am highly obliged to you. Whenever we have some problem connected with this, we will approach you. Kindly help us. Be our guide. Be our guide. I am also grateful to Dr. Krishna, who is your guru, and you have dedicated this whole program to Krishna. Krishna has been very, very kind to their family.